सत्यं परं धीमहि सृष्टिस्थित्यप्ययेहानितिरिषितमो बन्धमोक्षाश्च यस्मात् यस्य श्रीब्रह्मरुद्र प्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः करुणानन्दो अव्ययो यो गुरुरपि परमः ಚಿಂತೆಯೇ ತಮ್ಮ ಪಂಚಮಸ್ಕಂದ 2ನೇ ಅಧ್ಯಾಯ. ಕಾತ್ವಂ ಚಿಕೀರ್ಷಸಿ ಚ ಕಿಂ ಕೇಳಿಸಲ್ಲ. ಕಾತ್ವಂ ಚಿಕೀರ್ಷಸಿ ಚ ಕಿಂ ಮುನಿವರ್ಯ ಶೈಲೇ ಮಾಯಾಸಿ ಮಾಯಾಸಿ ಭಗವತ್ಪರದೇವತಾಯಾಃ ವಿದ್ಯೆ ಬಿಭರ್ಷಿ ಧನುಷಿ ಸುಹೃದಾತ್ಮನೋರ್ಥೇ ಕಿಂ ವಾ ಮೃಗಾನ್ ಮೃಗಯಸೇ ವಿಪಿನೇ ಪ್ರಮತ್ತಾನ್. ಇಲ್ಲಿ ಈ ಅಗ್ನಿಧ್ರ ಪೂರ್ವಚಿತ್ಯವನ್ನು ಅಪ್ಸರೆಯನ್ನು ನೋಡ್ತಾನೆ. ಅದು ಇದರ ಅಧ್ಯಾಯದಲ್ಲಿ ಒಂದೇ ಶ್ಲೋಕಕ್ಕೆ ಬರ್ತಾರೆ ಆಚಾರ್ಯರು. ಕಂದಗಳನ್ನು ಆಶ್ಚರ್ಯಪಟ್ಟು ಮಾತಾಡಿಸ್ತಾನೆ. ಕಾತ್ವಂ ಪೂರ್ವಚಿತ್ತಿ ಅಂತ ಹಾಕಿ ಬ್ರಹ್ಮಲೋಕದ ಅಪ್ಸರೆ ಹಾಗೆ ಮಾತಾಡಿಸ್ತಾ ಕಾತ್ವಂ ಚಿಕೀರ್ಷಸಿ ಚ ಕಿಂ ಮುನಿವರ್ಯ ಶೈಲೇ ಮಾಯಾಸಿ ಕ್ವಾಪಿ ಭಗವತ್ ಪರದೇವತಾಯಾಃ ವಿದ್ಯೆ ಬಿಭರ್ಷಿ ಧನುಷಿ ಸುಹೃದಾತ್ಮನೋ ಅರ್ಥೇ ಕಿಂ ವಾ ಮೃಗಾನ್ ಮೃಗಯಸೆ ವಿಪಿನೇ ಪ್ರಮತ್ತಾನ್. ಈ ಶ್ಲೋಕದಲ್ಲಿ ಭಾಳ ಮುಖ್ಯವಾದ ಅಂಶ ಏನಂದರೆ, ನೀನು ಯಾರು? ಕಾತ್ವಂ ಚಿಕೀರ್ಷ, ಏನು ಮಾಡ್ತಾ ಇದ್ದಿ? ಇದು ಸರಿ ಇದೆ. ಕಿಂ ಮುನಿವರ್ಯ ಶೈಲೆ, ಅಲೆ ಮುನಿವರ್ಯ ಮುನಿಶ್ರೇಷ್ಠ ಅಂಥೇಳಿ ಪುಲ್ಲಿಂಗದಲ್ಲಿ ಸಂಬೋಧನೆ ಮಾಡ್ತಾನೆ. ಅವಳ ಅಪ್ಸರೆ ಮೊದಲು ಸರಿಯಾಗಿ ಮಾತಾಡ್ತಾನೆ. ಕಾತ್ವಂ ಚಿಕೀರ್ಷಸಿ ಅಂತೇಳಿ, ಹೇ ಮುನಿವರ್ಯ, ಎಲೆ ಮುನಿವರ್ಯನೇ, ಶೈಲೆ ಈ ಬೆಟ್ಟದಲ್ಲಿ, ಮಾಯಾಸಿ ಕ್ವಾಪಿ ಭಗವತ್ ಪರದೇವತಾಯಾಃ, ಇನ್ನು ಪರಮಾತ್ಮನ ಮಾಯೆಯೋ ಏನು, ಬಿಭರ್ಷಿ ಧನುಷಿ ಮಹದಾತ್ಮನರ್ಥೆ, ಏನು ಕಣ್ಣುಗಳು ಹೇಗಿವೆ ಅಂದರೆ ಧನುಸ್ಸಿದ್ದಾಗಿವೆ, ವಿದ್ಯೆ ಜಾಗಳು ಮಾತ್ರ ಇಲ್ಲ ಅದಕ್ಕಷ್ಟೇನೆ. ಕಿಂವಾ ಮೃಗಾನ್ ಮೃಗಯಸೆ ವಿಪಿನೇ ಪ್ರಮತ್ತಾನ್, ಏನಾದರೂ ಬೇಟೆಯಾಡಲಿಕ್ಕೆ ಬಂದು ಪ್ರಮತ್ತವಾದ ಮೃಗಗಳನ್ನು ಬೇಟೆಯಾಡಲಿಕ್ಕೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಇಲ್ಲಿರೋ ಮುಖ್ಯವಾದ ಮುನಿವರ್ಯ ಅಂಥೇಳಿ ಪುಲ್ಲಿಂಗದಲ್ಲಿ ಕರೆದಿದ್ದು. ನಮ್ಮವ್ರು ಏನು ಮಾಡಿಬಿಡ್ತಾರೆ, ಪಾಠ ತಪ್ಪಿದೆ ಅಂತ ಹೇಳಿಬಿಟ್ಟು ತಿದ್ದುಬಿಟ್ಟು ಹಾಕಿಬಿಡ್ತಾ ಇದ್ರು. ಆಚಾರ್ಯ ಹೇಳ್ತಾರೆ ಹಾಗಲ್ಲ, ಅದಕ್ಕೊಂದು ಅರ್ಥ ಇದೆ. ಪುರಂಜನಿ ಪುರಂಜನಿ ಮೂದೋಯ್ತಾಗಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ವಿಪ್ರಚಿತ್ತೆಗಳು ಅಂದರೆ ಪೂರ್ವಚಿತ್ತೆ ಅಂತ ಇವಳ ಹೆಸರು. ಪೂರ್ವಚಿತ್ತೆ ಹೆಸರು. ಬ್ರಹ್ಮಲೋಕದ ಅಪ್ಸರೆ ಅಗ್ನಿಧ್ರ ಪ್ರಿಯವ್ರತರಾಜನ ಮಗ. ಆತ ಇವಳನ್ನು ನೋಡ್ತಾನೆ, ನೋಡಿದ ತಕ್ಷಣ ಆಕರ್ಷಿತನಾಗ್ತಾನೆ. ಆಗ ಮಾತಾಡಿಸ್ತಾನೆ. ಅಲ್ಲಿ ಹೇಳ್ತಾನೆ, ಮೊದಲು ಸರಿ ಹೇಳಿಬಿಟ್ಟು ಅವನೇ ಮುನಿವರ್ಯ ಅಂತ ಪುಲ್ಲಿಂಗದಲ್ಲಿ ಮುನಿವರ್ಯನೇ, ಮುನಿವರ್ಯನಲ್ಲಿ ಮುನಿಯನೂ ಅಲ್ಲ ವರ್ಯನೂ ಅಲ್ಲ, ಪುಲ್ಲಿಂಗನೇ ಅಲ್ಲ. ಯಾಕೆ ಕರೀತಾನೆ ಅಂತ ಕೇಳಿದರೆ, ಇವೆಲ್ಲ ಪುರಾಣದ ಗೊತ್ತಿಲ್ತಾನೆ ಏನು ಮಾಡ್ಕೊಂಡ್ಬಿಡ್ತಾರೆ, ತಿದ್ಕೋತ ಕೂತ್ಬಿಡ್ತಾರಲ್ಲ, ಇದು ಸರಿಯಲ್ಲ ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು. ಅದು ಸರಿಯಲ್ಲ. ಇದೇನಾಗಿದೆ ಆತನಿಗೆ ಅಂದರೆ, ಪರಿಹಾಸ ಪ್ರಲಾಪಾದಿ ಸ್ವನರ್ಥ ವಾಗ್ಭವೇತ್ ಕ್ವಚಿತ್ತೀತಿ ಶಬ್ದ ನಿರ್ಣಯ. ಪರಿಹಾಸ ಪ್ರಲಾಪ ಮೊದಲಾದ ಪ್ರಸಂಗಗಳಿಗೆ ಕೆಲವೊಮ್ಮೆ ಅರ್ಥವಿಲ್ಲದ ಮಾತನ್ನಾಡ್ತಾರೆ. ಅರ್ಥವಿಲ್ಲದ ಮಾತನ್ನು ಅಂದರೆ ಏನಾಯ್ತು, ಅದು ಮಗುನೇ ಇದಿದೆಯಲ್ಲ ಇದು ಅಂತಾರೆ. ಅದು ಇವನು ಅನ್ಬೇಕು ಇವಳು ಅನ್ಬೇಕು, ಇದು ಅಂತ ಕರೀತಾರೆ. ಗೊತ್ತಾಯ್ತಾ? ಕರೀತಾರೆ ಇದು ಅಂತಾರೆ. ಇದೀತೆ ಕೈ ಬಿಡೋದಿಲ್ಲ, ಇದು ಓಡಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಉದ್ದೇಶ ಏನಾಗ, ಲಿಂಗದ ಮುಖ್ಯ ವಿಷಯ ಬಂದಿಲ್ಲ. ಅದು ಈ ಮಗು ಅಂತ ಹೇಳೋ ಅಷ್ಟೇ ತಾತ್ಪರ್ಯ ಇದೆ ಹೊರತು ಏನಿಲ್ಲ. ಲಿಂಗದ ಇಲ್ಲೂ ಹಾಗೇನೆ. ಇವ್ರು ಏನಾಗಿದೆ ಅಂದರೆ, ಅವಳು ನೋಡಿ ಮೋಹಿತರಾಗಿದ್ದಾನೆ. ಆ ಸಮಯದಲ್ಲಿ ಮೈ ಮರೆದು ಮಾತಾಡ್ತಾ ಇದ್ದಾನೆ. ಅದರಿಂದ ಹಾಗೇ ಇರಬೇಕು, ಬದಲಾಯಿಸ್ಬಾರ್ದು ಅದನ್ನು. ಏನು ಅದರಿಂದ ಏನು ಗೊತ್ತಾಗುತ್ತೆ, ಸೈಕಾಲಜಿ ಅರ್ಥ ಆಗುತ್ತಾರೆ. ವರ್ಷ ಮಾತಾಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಇದು ಪುರಾಣದ ಶೈಲಿ ಇರೋದೇ ಹಾಗೇನೆ. ಇದು ಕಾವ್ಯದ ಶೈಲಿ ಉಪಯೋಗಿಸ್ಬಾರ್ದು. ಈಗೆಲ್ಲ ಕೂಡ ಉಪಯೋಗಿಸಿದ್ರೆ ತಪ್ಪಾಗುತ್ತೆ. ಕಾವ್ಯದಲ್ಲಿ ಶಾಸ್ತ್ರ ಹಾಗಲ್ಲ. ಅದೇನದು ವಸ್ತುಸ್ಥಿತಿಯನ್ನು ಹಾಗೆ ಹೊರಗೆ ಹಾಕ್ತಾ ಇತ್ತು. ಅದನ್ನು ಆಚಾರ್ಯ ಬರೀತಾರೆ. ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಇದೆ. ಇದೆಲ್ಲ ತಿಳಿದೇ ಹೋದರೆ ಪುರಾಣ ಪ್ರಪಂಚಕ್ಕೆ ಕೈ ಹಾಕಿದರೆ ಇದ್ರಿಗೆ ಬರೋದಿಲ್ಲ. ಅರ್ಥ ಆಯ್ತಾ? ಮನಸ್ಸಿನಲ್ಲಿ ಏನೋ ಮಾತಾಡ್ತಿದ್ದಾನೆ ಅವನು, ಆಕರ್ಷಿತನಾಗಿಬಿಟ್ಟು. ಮನೋಭಾವ ಏನಾಗಿದೆ, ಡಿಸ್ಟರ್ಬ್ ಆಗಿದೆ. ಡಿಸ್ಟರ್ಬ್ ಆಗಿ ಏನು ಅರ್ಥ ಆಗ್ತಾ ಇಲ್ಲ ಅವನಿಗೆ. ಆ ಲಿಂಗಾಂತರ ಗಮನ ಇಲ್ಲ. ಗೊತ್ತಾಯ್ತಾ? ಅಷ್ಟೇ. ಅಲ್ಲಿ ಅದು ಹೇಳಬೇಕಾಗಿತ್ತು. ಎಷ್ಟು ಬೈಬರ್ತಿದ್ದಾರೆ ಅಂತೇಳಿ ಮಾತಿನಲ್ಲಿ ಗೊತ್ತಾಗ್ಬೇಕು. ಏನೋ ಬಡಬಡಿಸ್ತಾರೆ ಅಂತ ಹೇಳಿದಾಗ ಏನಾಗುತ್ತೆ, ಮಾತಾಡ್ತಾ ಇಲ್ಲ, ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅರ್ಥ. ಇದು ಪುರಾಣದ ಬಗ್ಗೆ ಬಹಳ ಮುಖ್ಯವಾದ ಅಂಶ.
ಗಾಡಿ ಹಾಗೆ ನೀವು ಯಾಕೆ ಊಟಕ್ಕೆ ಹೋಗ್ತೀರಿ, ಬಟ್ಟೆಗಳಿಗೆ ಯಾಕೆ ಹೋಗ್ತೀರಿ ನೀವು? ಏನೋ ಒಂದು ಕಾರಣಕ್ಕೆ ಹೋಗ್ತೀರಿ. ಗಾಡಿಗೆ ರಾಜ ಅವನು, ಬೇಟೆಯಾಡಕ್ಕೆ ಹೋಗ್ತಾನೆ, ಗೊತ್ತಾಯ್ತಾ? ವಿಹಾರಕ್ಕೂ ಹೋಗ್ಬೋದು. ಅದು ಅವಳೆ ಯಾಕೆ ಇವಳು ಯಾಕೆ ಇಡೀ ಕಥೆ ನಡೆಯೋದೇ ಹಾಗೆ, ಜಗತ್ತಿರೋದೇ ಯಾಕೆ ಐತೆ ಯಾಕೆ ಅಲ್ಲ. ಹಾಗೆ ಆಕ್ಸಿಡೆಂಟ್ ಯಾಕೆ ಆಗತ್ತಾಗಿದ್ರೆ ಇವ್ರು ಯಾಕೆ ಬರೋ ಅಲ್ಲಿ ಯಾಕೆ ಹೋಗ್ಬೇಕಾಗಿ ಯಾಕೆ ಹೊಡಿಬೇಕಾಗಿತ್ತು ಕೇಳಿದರೆ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಏನಿಲ್ಲ, ಸಂಬಂಧ ಜನ್ಮಾಂತರ ಸಂಬಂಧ ಅದಿದ್ದೇ ಇರುತ್ತೆ ಎಲ್ಲರಿಗೂ. ಏನೇ ಪ್ರಸಂಗ ಬಂದರೂ ಕೂಡ ಒಂದು ಗಂಟಿರುತ್ತೆ. ಯಾರೇ ಬೈಲಿ ನೋಡಲಿ ಏನೇ ಆಗಿರಲಿ ಜನ್ಮಾಂತರ ಸಂಬಂಧ ಒಂಚೂರು ಸೇರಿಕೊಂಡಿರುತ್ತೆ. ಅದು ಅದಕ್ಕೆ ತಕ್ಕಂತೆ ಯೋಗ ಆಗುತ್ತೆ. ಇವತ್ತು ಆಕ್ಸಿಡೆಂಟ್ ಎಷ್ಟಾಗ್ತದೆ ನೋಡಿ, ಒಂದೆರಡು ಆಗೋದಿಲ್ಲ. ನಿಮ್ಗೆ ಆ್ಯಕ್ಚುಲಿ ಎಷ್ಟಾಗುತ್ತೆ ಗೊತ್ತಾ ಇಡೀ ದೇಶದಲ್ಲಿ ವರ್ಷಕ್ಕೆ ಅಂತ ಕೇಳಿದ್ರೆ? ಕಾರ್ಗಿಲ್ ಸತ್ತರಲ್ಲ, ಅದಕ್ಕಿಂತ ಜಾಸ್ತಿ ಜನ ಆಕ್ಸಿಡೆಂಟಲ್ಲಿ ಸಾಯ್ತಾರೆ ಅಂತ ವರ್ಷಕ್ಕೆ. ಯಾವ ರೋಗಕ್ಕಿಂತ ಜಾಸ್ತಿ ಸಾಯೋದು ಅದರಲ್ಲಿ, ಅಷ್ಟು ಡೇಂಜರಸ್ ಅದು. ಆಕ್ಸಿಡೆಂಟೇ ಇಂಟೆಲಿಜೆನ್ಸ್ ಮರ್ಡರ್ ಆಗ್ತಿತ್ತು. ಗೊತ್ತಾ? ಅದು ನಡೀತಾ ಇದೆ. ಭಗವಂತನ ಸಂಕಲ್ಪ. ಅಪ್ಸರ್ ಅಲ್ಲಿಯೇ ಬರಬೇಕು, ಇವಳು ಹೋಗಲೇಬೇಕಾ? ದುಶ್ಯಂತ ಬೇಟೆಗೆ ಹೋದಾಗ ಅಲ್ಕೊಂಡ್ರೆ ಸೆಕಂದೆಲ್ಲ ಕಾಣಿಸ್ಬೇಕಾ? ಅರ್ಥ ಆಯ್ತು. ಇವೆಲ್ಲ ಏನದು ಯೋಗ. ಎಷ್ಟೋ ಪ್ರಸಂಗ ನಡೀತಿರೋದೇ ಹಾಗೆ ಜೀವನದಲ್ಲಿ. ಯಾವ್ರಿವರು ಬೇಡ, ನಮ್ಮ ಜೀವನದಲ್ಲೇ ಎಂತ ಆಕಸ್ಮಿಕ ಬೇಕಾಷ್ಟು ನಡೀತಾವೆ. ಕೆಲವು ಭಾರಿ ಒಳ್ಳೇದಕ್ಕೆ ಕಾರಣ ಆಗುತ್ತೆ. ಇದು ಯಾವುದೋ ಒಂದು ಕ್ಷಣದಲ್ಲಿ ಮನುಷ್ಯ ಪೂರ್ತಿ ಸರ್ವಸ್ವ ಕಳ್ಕೊಬಿಡ್ತೀವಿ. ಪೇಪರಲ್ಲಿ ಬರೋಲ್ಲ ಅಷ್ಟು ಕೋಟಿ ಹೋಯ್ತು ಇಷ್ಟು ಕೋಟಿ ಹೋಯ್ತು ಅಂತೇಳಿ. ಮತ್ತು ಇವ್ರು ಯಾಕೆ ಬರಬೇಕು, ಅವ್ರು ಯಾವ್ದಕ್ಕೆ ಹೋಗ್ಬೇಕಾಗಿತ್ತು? ಇದು ಯಾವುದೋ ಹೆಬ್ಬೆಟ್ಟು ಹೊತ್ತ ಯುಗನ ಇದು? ತಿಳುವಳಿಕೆ ಬೇಡುವ. ಈಗ ದಿನ ಬೆಳಗಾದ್ರೆ ಮೋಸ ಮಾಡ್ತಾರೆ ಅಂತ ಗೊತ್ತಿದೆ, ಅಷ್ಟಾದರೂ ಕೂಡ ಕೋಟ್ಯಂತರ ಕೊಡ್ತಾರೆ ಅಂತ ಹೇಳಿದರೆ ಏನರ್ಥ? ಅವ್ರು ರೆಪ್ಯೂಟೆಡ್ ಪರ್ಸನ್, ಎಷ್ಟೋ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವ್ರ ಥರ ಸಿಕ್ಕಾಕೊಂಡು. ಇವೆಲ್ಲ ಏನು ಅಂದರೆ ಅದೇ ಕರ್ಮ ಅಂದರೆ ಹಾಗಿರುತ್ತೆ, ಹೇಳ್ಕೊಂಡು ಹೋಗುತ್ತೆ ಕರ್ಮ ಆ ರೀತಿಯಲ್ಲಿ. ಇದರಿಂದ ಏನು ತಾತ್ಪರ್ಯ ಮುಖ್ಯ ಅಂದರೆ, ಪುರಾಣದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಸಂಸ್ಕೃತ, ಕ್ಲಾಸಿಕಲ್ ಸಂಸ್ಕೃತ ಉಪಯೋಗಿಸೋಕೆ ಹೋಗಬಾರ್ದು. ಅಲ್ಲಿ ಬಹಳ ಅಪೂರ್ವವಾದಂಥ ಶೈಲಿ ಇರುತ್ತೆ. ಅದನ್ನು ತೋರ್ಸೋಕ್ಕೋಸ್ಕರ ಮಾಡಿದ್ದಾರೆ. ಮುಂದೆ ತೃತೀಯ ಅಧ್ಯಾಯ ಅಲ್ಲೇ ಒಂದೇ ಶ್ಲೋಕಕ್ಕೆ ಯಥಾ ಪ್ರಕಾರ, ಮೊದಲನೇದಲ್ಲೂ ಒಂದು ಶ್ಲೋಕಕ್ಕೆ, ಎರಡನೇದಕ್ಕೂ ಅದು, ಮೂರನೇದಕ್ಕೂ ಹಾಗೆ ಗದ್ಯ ಇದೆ. ಅಹೋ ಬತಾಹಂ ಋಷಯೋ ಭವದ್ಭಿಃ ಅವಿಥ ಅದೇ ತಾನೇ? ಅಲ್ಲ ಅದೇ ನೋಡಿದ್ನಲ್ಲ ಆಗಲೇ. ಪರಿಹಾಸ ಪ್ರಲಾಪ ಅಶ್ವ ಅನಂತಕ ವಚಂ ಕ್ವಚಿತ್ ಇತಿ ಶಬ್ದ ಅಂದ್ರೆ ಏನ ಇನ್ನು ಓದೇ ಇಲ್ಲ ಅದನ್ನ. ಕಿಂಚಾಯ ಬರೋದಿಲ್ಲ ಇಲ್ಲಿ, ಬೇಕಾದಷ್ಟು ಅಷ್ಟು ಮಾತ್ರ ಬೆರಿತಿರೋದು. ಅಹೋಪತಾಹಂ ಹೇಳಿದ್ರೆ ಮೊದಲೇ ಹೇಳಿದಂತೆ ಆಚಾರ್ಯರು ಶ್ಲೋಕ ಹಿಡಿದು ಮೆನ್ಷನ್ ಮಾಡಿ ತಾತ್ಪರ್ಯ ಬರೋದಿಲ್ಲ, ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ದಾರೆ. ಶಿಷ್ಯರಿಗೆ ಆಲ್ಕಾಲ ಅರ್ಥ ಆಗಿದೆ. ಮುಂದಿನ ಕಾಲಕ್ಕೆ ಏನು ಮಾಡಿದ್ದಾರೆ, ಪ್ರಿಂಟ್ ಮಾಡಿಸ್ಬೇಕಾದ್ರೆ ಹೆಚ್ಚೆಚ್ಚು ಕಡಿಮೆ ಕೆಲವು ಸತ್ಯ ಒಂದು ಶ್ಲೋಕ ಬಿಟ್ಬಿಟ್ಟಿರ್ತಾರೆ, ಕೆಲವು ಶ್ಲೋಕ ಹೆಚ್ಚು ಸೇರಿಸಿರ್ತಾರೆ. ಅದು ಬರ್ಕೊಳ್ಳೋರು ತಪ್ಪು ಆಗಿರೋದು. ಆದ್ದರಿಂದ ಅದನ್ನು ಇಷ್ಟು ಬೇಕಾದ ಮಾತ್ರ ಇಷ್ಟಾದರೆ ಸಾಕಿದ್ದಾರೆ. ಏನು ನಡೆದಿರೋದೇನೀಗ? ಅಹೋಪತಾಹಂ ಋಷಯ ಭವದ್ಭಿಃ ಅವಿಥತಗೀರ್ಭಿಃ. ಗೊತ್ತಾಯ್ತಾ? ಅಸುಲಭಂ ಅಭಿಯಾಚಿತೋ ಯದಭುಷ್ಯ ಆತ್ಮಜೋ ಭಯ ಸದೃಶೋ ಭೂಯಾದಿತಿ ಮಮ ಅಹಮೇವ ಅಭಿರೂಪಃ ಕೈವಲ್ಯಾತ್ ಅಥಾಪಿ ಬ್ರಹ್ಮವಾದೋ ನ ವೃಷಾ ಭವಿತುಮರ್ಹತಿ ಮಮ ಇವ ಹಿ ಮುಖಂ ಯತ್ ದ್ವಿಜದೇವ ಕುಲಂ. ಇದು ಗದ್ಯ. ಇದು ತಕ್ಕಂತೆ ಒಂದೇ ಒಂದು ವಾಕ್ಯದ ಭಾಷ್ಯ, ತಾತ್ಪರ್ಯ ನಿರ್ಣಯ. ಏನಾಗಿದೆ ಈಗ? ಈತನ ಮಗ ನಾಭಿರಾಜ, ಈತನ ಮಕ್ಕಳಲ್ಲಿ ಒಬ್ಬ ರಾಜ, ಅಗ್ನಿಧ್ರನ ಮಕ್ಕಳಲ್ಲಿ ಒಬ್ಬ ನಾಭಿ ಅಂತ ಒಬ್ಬ ರಾಜ. ಆತ ಏನು ಮಾಡಿದ? ಯಜ್ಞವನ್ನು ಮಾಡಿದ. ಯಜ್ಞದಲ್ಲಿ ಏನಾಯಿತು? ದೇವತೆಗಳು ಪ್ರತ್ಯಕ್ಷ, ಪರಮಾತ್ಮನೇ ಪ್ರತ್ಯಕ್ಷನಾದ. ಅಂಥ ಕಾಲದ ಯಜ್ಞ ಅದು. ಯಜ್ಞ ಆದ ತಕ್ಷಣ ಕೇಳ್ಕೊಂಡ, ಏನು ಬೇಕು ಅಂತ ಕೇಳಿದ್ರೆ, ನಮ್ಮ ರಾಜ ಅಪೇಕ್ಷೆ ಪಡ್ತಿದ್ದಾನೆ, ನಿನ್ನಂಥ ಮಗ ಹುಟ್ಟಬೇಕಂತೆ, ನಿನ್ನಂಥ ಮಗ ಹುಟ್ಟಬೇಕು ಅಂತೇಳಿ. ಆಗ ಪರಮಾತ್ಮ ಮಾತಾಡ್ತಾನೆ, ನನ್ನಂಥ ಮಗ ಎಲ್ಲಿದ್ದಾನೆ? ಇದು ನಾಸ್ತಿ ಬಂತಲ್ಲ, ದೇವರಿಗೆ ಸಮ ಇನ್ನೊಬ್ಬ ವ್ಯಕ್ತಿ ಲಕ್ಷ್ಮೀಕಾಂತ ಸಮಂತೋಪಿಕಲ ನೈವೇಶಿತು ಸ್ಥೇ ಸಮಂ. ಆದ್ದರಿಂದ ಎಂದೂ ಕೂಡ ಅಂಥವನಿಲ್ಲ. ಅದನ್ನು ಪರಮಾತ್ಮ ಮಾತಾಡ್ತಾನೆ. ಈಗ ನೀವೆಲ್ಲ ಯಾರು? ನೀವೆಲ್ಲ ಅಹೋ ಪತಾಹಂ ಋಷಯ ಭವದ್ಭಿಃ ಅವಿಥತಗೀರ್ಭಿಃ ಅಸುಲಭಂ ಅಭಿಯಾಚಿತೋ. ಏನು ಕೇಳಿದ್ರಲ್ಲ, ನೀವೆಲ್ಲ ಸಾಮಾನ್ಯರಲ್ಲ. ಅವಿಥತಗೀರ್ಭಿಃ. ವಿಥತಗೀರ್ತಿ ಅಂದ್ರೇನು? ವಿಥತಗೀಹಿ. ವಿಥತಗೀಹಿ ಅಂದರೆ ಸುಳ್ಳು ಮಾತಾಡೋರು. ಋಷಿಗಳ ಮಾತು ಏನಾಗಬೇಕು? ಯಾವಾಗಲೂ ಸತ್ಯ ಆಗಬೇಕು. ಋಷೀಣ ಪುನರಾಧ್ಯಾನ ವಾಚಮರ್ಥೋನು ಧಾವತಿ ಅಂತ ಮಾತಿದೆ. ಅವ್ರು ಏನೋ ಅಂದುಬಿಡ್ತಾರೆ. ಈ ಬ್ರಹ್ಮಣ್ಯ ತೀರ್ಥ ಕಥೆನೇ ಹೇಳ್ತಾರೆ. ನಮಸ್ಕಾರ ದೀರ್ಘಾಯು ಏನು ಹೇಳಿದರು? ಪುತ್ರವತಿವ ಅಂತ ಹೇಳ್ಬಿಟ್ಟು ಗಂಡ ಇದಾಗಿದ್ದಾನೆ. ಅವಾಗ ಏನು ಹೇಳಿದ್ರು ಅವರು? ನಮ್ಮ ಸತ್ಯ ಆಗಲೇಬೇಕು ಅಂತ ಹೇಳಿ ಮತ್ತೆ ಬದಿಸಿಬಿಟ್ರು. ಅದೇ ರೀತಿಯಲ್ಲಿ ಏನಾಗಿದೆ, ಇವೆಲ್ಲ ಸತ್ಯವಚನ ಆಡ್ತಕ್ಕಂಥವರು ಮಹಾ ಜ್ಞಾನಿಗಳು. ಮತ್ತು ಅಸುಲಭ ಯಾಚಿತ. ಅದು ಕೇಳಿದ್ದೇನು ನೀವೀಗ?
ಯದಮುಷ್ಯ ಆತ್ಮಜೋ ಮಯಾ ಸದೃಶೋ ಭೂಯಾದಿತಿ, ನನ್ನಂತ ಹುಟ್ಟಬೇಕಂತ ಕೇಳ್ತಿರಲ್ಲ, ಇದು ನ್ಯಾಯನಾ? ನಿಮಗೆ ದೋಷ ಅಷ್ಟು ಗೊತ್ತಿಲ್ವಾ? ಏನು ಗೊತ್ತಿಲ್ಲ ನಿಮಗೆ? ಅಲ್ಲಲ್ಲಿ ಪೂಜೆ ಎಲ್ಲ ಮಾಡ್ತಿದ್ರ್ಯಾ? ನಾನು ಒಪ್ಪಿ ಪ್ರತ್ಯಕ್ಷನಾಗ್ತಿದ್ನಾ? ನೀವು ಸರಿಯಾಗಿ ತಿಳ್ಕೊಂಡಿರೋರು, ಇಂಥವ್ರಿಗೆ ಮಾತಾಡಿದ್ದೀರಿ. ಆದರೆ ಭೂಯಾದಿತಿ ಮಮ ಅಹಮೇವ ವಿರೂಪ, ಮಮ ಅಹಮೇವ ಅವಿರೂಪ, ನನಗೆ ನಾನೇ ಸಮಾನ, ಇನ್ಯಾರೂ ಕೂಡ ಹಾಗಿಲ್ಲ. ಕೈವಲ್ಯಾದ ಅಥಾಪಿ, ಕೈವಲ್ಯಾದ ಅಥಾಪಿ, ಯಾವುದಕ್ಕಿಂತಲೂ ವ್ಯತ್ಯಾಸ ಇಲ್ಲೇ ಇಲ್ಲ. ಬ್ರಹ್ಮವಾದೋ ಆದರೂ ಕೂಡ ನಿಮ್ಗೇನಂತ ಹೇಳಬೇಕಾಗಿತ್ತು? ನಾನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಬೇಕಾಗಿತ್ತು. ನನ್ನ ಸಮಾನ ಇಲ್ಲ ಅದರಿಂದಾಗಿ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳಬೇಕಾಗಿತ್ತು. ಹಾಗೆ ಹೇಳಲಿಲ್ಲ. ಏನು ಮಾಡಿದ್ದೀನಿ ನಾನೀಗ? ಆಯಿತು, ನಿಮ್ಮ ಮಾತು ಸುಳ್ಳಾಗಬಾರ್ದು. ಎಷ್ಟು ಚೆನ್ನಾಗಿದೆ ಮಾತಿದೆ. ಬ್ರಹ್ಮವಾದೋ ನ ಮೃಷಾ ಭವಿತು ಬರ್ಹತಿ, ಬ್ರಹ್ಮವಾದೋ ನ ಮೃಷಾ ಭವಿತು ಬರ್ಹತಿ. ಬ್ರಾಹ್ಮಣರ ಬಾಯಿಂದ ಬಂದ ಮಾತು ಏನಾಗಿ ಕೊಡೋದು? ಸುಳ್ಳಾಗಬಾರ್ದು. ಅದಕ್ಕೆ ವಿಪ್ರವಾಕ್ಯವೋ ಜನಾರ್ದನದ ಮಾತಿದೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬ್ರಾಹ್ಮಣರಿಂದ ಎಂದು ಕೂಡ ಬಯಸ್ಕೊಳ್ಳೋ ಕೆಲಸ ಮಾಡಬಾರ್ದು. ಎಂಥ ಕೆಲಸ ಮಾಡಬೇಕು? ಬಯಸ್ಕೊಳ್ಳೋ ಕೆಲಸ. ಸುಮ್ಮನಾರೇ ಇರಬೇಕು. ಬಯಸ್ಕೊಂಡ್ರೆ ಏನಾಗುತ್ತೆ? ಅನರ್ಥ ಆಗುತ್ತೆ. ಅವ್ರು ಒಳ್ಳೆಯದಾಗಿದ್ರೆ ಒಳ್ಳೇದಾಗೇ ಬಿಡುತ್ತೆ, ಕೆಟ್ಟದಂದರೆ ಕೆಟ್ಟದ್ದು ಆಗಿಬಿಡುತ್ತೆ. ಫಾಸ್ಟ್ ಅವರು ಯಾರೂ ತಪ್ಪಿಸ್ಲಿಕ್ಕೂ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಈ ವಾಕ್ಯ ನೆನಪಿಟ್ಕೊಳ್ಬೇಕು. ಬ್ರಹ್ಮವಾದೋ ನಮೃಷಾ ಭವಿತು ಬರ್ಹ. ಬ್ರಾಹ್ಮಣರು ಅಂತ ಹೇಳಿದರೆ ಈ ಕೋಟಾ ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇಲ್ಲ. ನಿಜವಾದ ಬ್ರಾಹ್ಮಣರಾಗಿದ್ದರೆ ಅವ್ರ ಮಾತು ಏನಾಗಬೇಕು? ಸತ್ಯ ಆಗಲೇಬೇಕು ಅಂತ ಅರ್ಥ. ಬ್ರಹ್ಮವಾದ ಅಂತ ಹೇಳಿದ್ರೇನು? ಇವರೆಲ್ಲ ಬ್ರಹ್ಮ ಅಂದರೆ ವೇದ, ವೇದ ತಿಳಿದವರು ನೀವು. ಬ್ರಹ್ಮ ಅಂದರೆ ಪರಮಾತ್ಮ, ಭಗವದ್ಭಕ್ತರು ನೀವು. ಬ್ರಹ್ಮ ಅಂದರೆ ಜಾತಿಯಲ್ಲಿ ಇವೆಲ್ಲ ಸೇರ್ಕೊಂಡಿದೆ. ಅದರಲ್ಲಿ ಒಂದೇ ಅರ್ಥ ಮಾಡಬಾರ್ದು. ಇಷ್ಟೆಲ್ಲ ಇದ್ದವ್ರ ಮಾತು ಏನಾಗೋದಿಲ್ಲ? ನಮೃಷಾ ಭವಿತು ಮರ್ಹತಿ, ಎಂದೂ ಸುಳ್ಳಾಗೋದಿಲ್ಲ. ಆದ್ದರಿಂದ ಮಮೈವ ಹಿ ಮುಸುಖಂ ಯದ್ವಿಜ ದೇವಕುಲಂ. ಯಾಕೆ ಸುಳ್ಳಾಗಬಾರ್ದು? ಪ್ರಶ್ನೆ. ಬ್ರಾಹ್ಮಣ ಮಾತು ಯಾತು ಸುಳ್ಳಾಗಬಾರ್ದು? ಅದಕ್ಕೆ ಹೇಳ್ತಾರೆ, ಮಮೈವ ಹಿ ಮುಖಂ ಯತ್ ದ್ವಿಜ ದೇವಕುಲಂ ಬ್ರಾಹ್ಮಣೋಸ್ಯ ಮುಖಮಾಸಿ. ನನ್ನ ಬಾಯಿಂದ ಹುಟ್ಟಿದವರು, ನನ್ನ ಮಾತು ಸುಳ್ಳು, ನಿಮ್ಮ ಮಾತು ಸುಳ್ಳು, ನನ್ನ ಮಾತು ಸುಳ್ಳಾದಾಗ ಲೆಕ್ಕ. ಗೊತ್ತಾಯ್ತಾ? ಸ್ಪೋಕ್ಸ್ಮನ್ ಹೇಳಿದರೆ ಏನರ್ಥ? ಪಾರ್ಟಿಯಿಂದ ಅಷ್ಟು ಜನದ ಪಾರ್ಟಿ ಬಗ್ಗೆ ಮಾತಾಡುತ್ತೆ. ಇವ್ರ ಮಾತು ಸುಳ್ಳು, ಇಡೀ ಪಾರ್ಟಿ ಹೇಳಿದ್ದ ತಪ್ಪಾಗಿಬಿಡುತ್ತೆ. ಎಲ್ಲ ಮೀಟಿಂಗ್ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಆಗುತ್ತೆ. ಪ್ರೆಸ್ ಇದು ಕೊಡ್ತಾರೆ. ಅವ್ರಿಗೆ ಕೊಡ್ಬೇಕಾದ್ರೆ ಏನು ಹೇಳ್ತಾರೆ? ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಎಲ್ಲರೂ ಬಂದು ಮಾತಾಡೋದಿಲ್ಲ. ಚೀಫ್ ಮಿನಿಸ್ಟರ್ ಅವರೆಲ್ಲ ಮಾತಾಡೋದಿಲ್ಲ. ಸ್ಪೋಕ್ಸ್ಮನ್ ಅಂತ ಇರ್ತಾರೆ, ಅವರು ಮಾತಾಡ್ತಾರೆ. ಏನಾಯಿತು ಅಂಬಂದ್ರೆ ಹೇಳ್ತಾರೆ, ಕೊಟ್ಟರು. ಅದ್ರ ಮಾತು ಸತ್ಯ. ಅದು ಸುಳ್ಳು ಹೇಳಾಗಿಲ್ಲ ಅವರು. ಸ್ಪೋಕ್ಸ್ಮನ್ ಆಥರೈಸ್ಡ್ ಅಂತ ಮಾತಾಡೋದಕ್ಕೇನೋ ಆಥರೈಸ್. ಬ್ರಾಹ್ಮಣರು ಪರಮಾತ್ಮನ ಮುಖದಿಂದ ಹುಟ್ಟಿರೋದ್ರಿಂದ ಅವರ ಮಾತೇನು ಹಾಕ್ಕೊಡೋದು ಸುಳ್ಳಾಗಬಾರ್ದು. ಪರಮಾತ್ಮನ ಮಾತೇ ಇದ್ದಾಗ ಲೆಕ್ಕ. ಮುಖದಿಂದ ಮುಖವಾಣಿ ಅಂತಾರಲ್ಲ, ಮುಖವಾಣಿ ಮುಖದಿಂದ ಹುಟ್ಟಿ ಬಂದಿರೋದ್ರಿಂದ ನಿಮ್ಮ ಸತ್ಯ ಆಗಲೇಬೇಕು, ಮಾಡ್ತೇನೆ. ದ್ವಿಜ ದೇವಕುಲ, ದ್ವಿಜ ದೇವಕುಲ ಬ್ರಾಹ್ಮಣರು ಅಂತ ಹೇಳಿದರೆ ದ್ವಿಜಕುಲ ದೇವಕುಲ, ದ್ವಿಜ ದೇವಕುಲ. ಇವ್ರ ಮಾತು ಎಂದು ದೇವತೆಗಳ ಮಾತು ಸುಳ್ಳಾಗೋದಿಲ್ಲ, ನಿಮ್ಮ ಮಾತು ಸುಳ್ಳಾಗಬಾರ್ದು. ಅದಕ್ಕೇನು ಮಾಡ್ತೇನೆ ನಾನೀಗ? ನಾನು ನಿಮ್ಮವರದಂತೆ ಹುಟ್ಟಬೇಕಾದ್ರೆ ನನ್ನಂಥವ್ರು ಹುಟ್ಟಬೇಕು, ಅದು ಸಾಧ್ಯ ಇಲ್ಲ. ನಿಮ್ಮ ಮಾತು ಸುಳ್ಳಾಗಬಾರ್ದು, ನಾನೇ ಅವತಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದು ಇಂಪಾರ್ಟೆಂಟ್. ಇದರಿಂದ ಏನಾಯಿತು? ಪ್ರಾಕ್ಟಿಕಲಿ ಒಂದು ಪ್ರಸಂಗ ಬಂತೀಗ. ನಾಸ್ತಿ ನಾರಾಯಣ ಸಮ ಬಿದರಡು, ನಾಸ್ತಿ ವಿಷ್ಣು ಸಮ ಇತಿ ಜಾನಂತೋಪಿ ಋಷಯ ಸದಾ ತಜ್ಞಾಪನಾಯ ಲೋಕಾನಾಂ ಅನ್ಯೇಷಾಂ ಪ್ರಾರ್ಥಯನ್ ಸಮಂ ಇತಿ ಬ್ರಹ್ಮಾಂಡೆ. ಇಲ್ಲೊಂದು ಪ್ರಶ್ನೆ ಬಂತು ನೋಡಿ. ಆಚೆ ವಿಷಯ ಸೂಕ್ಷ್ಮ ವಿಚಾರ ಒಂದಿದೆ. ಇಷ್ಟೆಲ್ಲ ಋಷಿಗಳು ತಿಳಿದು ಮಾತಾಡಿದ್ರ? ತಿಳಿದ ಋಷಿಗಳೇ ಆಗೋದಿಲ್ಲ. ಇಷ್ಟೆಲ್ಲ ಯಜ್ಞ ಮಾಡಿಸಿ ಉಪಯೋಗವೂ ಇಲ್ಲ. ಅವ್ರದ್ದವರಿಂದ ಯಜ್ಞದ ಪ್ರಯೋಜನಕ್ಕೂ ಬರೋದಿಲ್ಲ. ಏನಾಯಿತು ಅಂದರೆ ದೇವತೆಗಳಿಗೆ ಗೊತ್ತಿದೆ. ಏನು ಗೊತ್ತಿದೆ? ಪರಮಾತ್ಮನಿಗೆ ಸಮನಾದವರಿಲ್ಲ ಅಂತ ಗೊತ್ತಿದೆ ಅವರಿಗೆ. ನಾಸ್ತಿ ವಿಷ್ಣು ಸಮ ಇತಿ ಜಾನಂತೋಪಿ ಋಷಯ ಸದಾ. ಋಷಿಗಳು ಯಾವಾಗಲೂ ಗೊತ್ತದು. ಆದರೂ ಕೂಡ ಏನು ಮಾಡಿದ್ರಿ ಈಗ? ತಜ್ಞಾಪನಾಯ ಲೋಕಾನ, ಜನಗಳಿಗೆ ಪರಮಾತ್ಮನ ಬಾಯಿದ್ದಾನೆ ಮಾತು ಬರಬೇಕು, ಗಟ್ಟಿಯಾಗಬೇಕು ವಿಷಯ. ಅದಕ್ಕೆ ಹಾಗೆ ಮಾತಾಡಿದರೆ ಹೊರತು ತಿಳುವಳಿಕೆ ಇಲ್ಲದೆ ಮಾತಾಡಿದ್ದಲ್ಲ ಅದು. ಲೋಕಾನಾಂ ಅನ್ಯೇಷಾಂ ಪ್ರಾರ್ಥೆಯನ್ನು ಸಮಂ ಇತಿ ಬ್ರಹ್ಮಾಂಡೆ. ಇಷ್ಟಿದ್ರು ಕೂಡ ಸಮ ಸಮ ಅಂತ ಓಡಾಡ್ತಾರೆ. ಎಲ್ಲರೂ ಸಮ, ಎಲ್ಲರೂ ಏನೋ ಹೇಳ್ತಾರೆ, ಸಾಧ್ಯ ಇಲ್ಲ. ಇದು ನಿಜವಾಗ್ಲೂ ಮಾಯವಾದ ಸತ್ಯ ಆಗಿದ್ದರೆ ಎಲ್ಲ ಒಂದೇ ಅಲ್ಲ. ಯಾರು ಹುಟ್ಟಿದ್ರು ಏನಂತೇಳಿ, ಯಾರು ಹುಟ್ಟಿದ್ರು ನಾನೇ ಆದಾಗ. ಇವ್ರ ಪ್ರಕಾರ ಆಗಿದ್ದರೆ ಯಾರು ದೇವರಿಗೆ ಎಲ್ಲರೂ ಸಮ. ಭಕ್ತರು ಯಾರು ಭಕ್ತರೊಬ್ಬರು ಕಳಿಸಿದ್ರೆ ಆಗಿ ಹುಟ್ಟಿ ಭಕ್ತರು ಹುಟ್ಟಿರಪ್ಪ ಅಂತೇಳಿ ಹುಟ್ಟಬಾರದು ಅಂತ ಏನಿಲ್ಲ. ಯಾಕಂದ್ರೆ ಕೇಳಿಬಿಟ್ಟೆ ಋಷಿಗೆ ಕೇಳಿ ಸುಳ್ಳಾಗಬಾರ್ದಲ್ಲ, ಕಳಿಸೋದಾಗಿ. ಅದಿಲ್ಲ, ಸ್ಪಷ್ಟ ಹೇಳ್ತಾರೆ, ನನ್ನ ಸಮ ಯಾರೂ ಇಲ್ಲ. ದೇರ್ಫೋರ್ ಸಮ ಯಾರು ಇಲ್ಲ ಅಂದರೆ ಹೌದ್ರೆ ಸಮ ಇಲ್ಲ, ಕರೆಕ್ಟು. ಕೆಲವರಲ್ಲಿ ಸಮ ಇಲ್ಲ, ಉಳಿದಲ್ಲಿ ಸಮ ಇದ್ದಾರೆ ಅಂತ ಹೇಳಬಾರ್ದು. ದೇವರಲ್ಲಿ ಯಾವುದ್ರ ಬಗ್ಗೆ ಸಮ ಇಲ್ಲ, ಇವರು ಯಾವುದ್ರ ಬಗ್ಗೆನೂ ಸಮ ಇಲ್ಲ. ಯಾವುದ್ರ ಸಮದಲ್ಲೂ ಇದು ದೊಡ್ಡವರಂತೂ ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ಬರೀ ಸಣ್ಣವರಿಲ್ಲ, ಅನಂತಪಟ್ಟು ಸಣ್ಣವ್ರು ಇರೋದು.
ಇದೆಲ್ಲ ತತ್ವಕ್ಕೆ ವಿರೋಧ ಬರಬಾರ್ದು, ಅದಕ್ಕೆ ಆಚಾರ್ಯರು ಬರೋದು. ಇದಿಲ್ಲದೆ ಸುಮ್ಮನೆ ಭಾಗವತ ಹೇಳಿದ್ರೆ ಏನಾಗ್ತಿದ್ದಾಗ ಬ್ರಹ್ಮಸೂತ್ರಕ್ಕೆ ಹೇಗೆ ಅಪಾರ್ಥವಾಗಿ ಜನಗಳಿಗೆ ಸಾಧನೆಗೆ ವಿಘ್ನವಾಗಿತ್ತು, ಹಾಗೆ ಭಾಗವತ ಪುರಾಣ ನೋಡಿ ಭಾಳ ಸುಲಭ ಅಂತ ಅನಿಸಿರೋದು. ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಇಷ್ಟರಲ್ಲಿ ಓದ್ತಾ ಹೋದರೆ ನಾವು ಆಚಾರ್ಯ ಬರೆದಿರೋ ವಿಷಯಗಳ ಗೊತ್ತಿಲ್ಲದೆ ಹೋದಾಗ ಏನಾಗ್ತಿತ್ತು, ಬರೀ ಅಪಾರ್ಥ ಆಗ್ತಿತ್ತು. ಕೆಲವು ಸತ್ಯ ನೆಗಪಾಟ್ಲಾಗ್ತಿತ್ತು, ಕೆಲವೊಮ್ಮೆ ಮಿಥ್ಯಾಜ್ಞಾನ ಬರ್ತಿತ್ತು, ಕೆಲವೊಮ್ಮೆ ಸಂಶಯಕ್ಕೆ ಕಾರಣ ಆಗ್ತಿತ್ತು. ಎಲ್ಲ ತೆಗೆದು ಏನು ಮಾಡಿದ್ದಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಿಸಿದರು. ಮಹಾಭಾರತ ತಾತ್ಪರ್ಯ ಅಷ್ಟೇ, ನಿರ್ಣಯ ಅಂತ ಪದ ಬಂದಮೇಲೆ ಏನಿರಬಾರ್ದಲ್ಲಿ ಸಂಶಯ ಇರಬಾರ್ದು. ಭಾಗವತ ತಾತ್ಪರ್ಯ ನಿರ್ಣಯ ಸಂಶಯ ಹೆಚ್ಚಿದ, ಗೀತಾ ತಾತ್ಪರ್ಯ ಸಂಶಯ ಹೆಚ್ಚಿದ, ಜಯಂತಿಯ ನಿರ್ಣಯ ಸಂಶಯ ಹೆಚ್ಚಿದ. ಅದರಲ್ಲೂ ದೊಡ್ಡ ಗಲಾಟೆ, ಜಯಂತಿ ಹೇಳಿದ್ದು ಭಾರಿ ಗಲಾಟೆ. ಆಚಾರ್ಯ ಹೇಳಿದ್ದು ಬಿಟ್ಬಿಡ್ತಾರೆ. ನಮ್ಮ ಸಂಪ್ರದಾಯ ಎಲ್ಲರೂ ತಮ್ಮ ಸಂಪ್ರದಾಯ ದೊಡ್ಡದವ್ರದ್ದು, ಏನು ದೊಡ್ಡದಲ್ಲ, ದೊಡ್ಡದಲ್ಲ. ಸಂಪ್ರದಾಯಕ್ಕೂ ಒಂದು ಮಾತಿದೆ, ಸಂಪ್ರದಾಯ ಕಡಿಮೆ ಅಂತ ಅರ್ಥ ಅಲ್ಲ. ಅದು ಸಂಪ್ರದಾಯ ಮಾತಿಗೆ ವಿರುದ್ಧವಾಗಿ ಬಂದರೆ ಯಾವ್ದು ಫೈನಲ್ಲು, ಅದು ಪ್ರಮಾಣ. ಇಲ್ಲದೆ ಹೋದ ಸಂಪ್ರದಾಯಕ್ಕೆ ಬರೆಯೋ ಮಹತ್ವ ಇದೆ. ವಾಕ್ಯಗಳು ಇಲ್ಲದೆ ಹೋದರೆ, ಇದಮಿತ್ತ ನಿರ್ಣಯ ಮಾಡ್ತಕ್ಕಂಥ ಅವಕಾಶವಿಲ್ಲದೆ ಹೋದರೆ ಯಾವ್ದು ಫೈನಲ್ಲು, ಸಂಪ್ರದಾಯನೇ ಫೈನಲ್. ಪರಮಾತ್ಮ ಒಪ್ಪಿದ್ದಾರೆ, ಕುಲಧರ್ಮಾಶ್ಚ ಶಾಶ್ವತ. ಕುಲಧರ್ಮ ಅಂಬೋದು ಒಪ್ಪಬೇಕು ನಾವು. ಆದರೆ ಕುಲಧರ್ಮ ಇದೆ ಈಗ, ಬಟ್ ಶಾಸ್ತ್ರಕ್ಕೆ ವಿರುದ್ಧ ಅದು, ತಕ್ಷಣ ಏನು ಬಿಟ್ಟುಬಿಡ್ಬೇಕು. ಅದೇ ಏನು ಬಂದು ದೃಷ್ಟಾಂತ ಎಲ್ಲಿದೆ ಅದು, ಗೋಪುರೆಲ್ಲ ಏನು ಮಾಡ್ತಾಯಿದ್ರು, ಇಂದ್ರೋತ್ಸವ ಮಾಡ್ತಾಯಿದ್ರು. ಅವ್ರ ಧರ್ಮ ಆಗಿತ್ತು ಅದು. ಕೃಷ್ಣ ಬಿಟ್ಬಿಡಿ ಮಾಡಬೇಡಿದ್ರು, ಬಿಟ್ಬಿಟ್ರು ಅವ್ರು ತಕ್ಷಣ. ಯಾಕೆ, ಪರಮಾತ್ಮ ಅಲ್ಟಿಮೇಟ್ ಹೇಳ್ತಿರ್ಬೇಕಾದ್ರೆ ಯಾರು ಕೇಳ್ತಾರೆ ಈಗ? ವೆರಿ ಸಿಂಪಲ್. ಅದೇ ಇದು ದೃಷ್ಟಾಂತ. ಈಗ ತುಂಬ ದಿನ ಕಥೆಯಲ್ಲ ಅದು. ನಿಮಗೆ ಕೆಟ್ಟ ಸಂಪ್ರದಾಯ ಬಂದಿದ್ದರೆ ಅದು ನಿಲ್ಲಿಸಿಬಿಡಿ, ಅದು ಅಲ್ಲಿಗೆ ಅರ್ಧ ಪುಣ್ಯ ಬಂತು. ಸರಿಯಾಗಿ ಮಾಡಿ, ಇನ್ನೂ ಸರಿ ಹೋಗಿ ಅಷ್ಟೇ ಹೊರತು ಏನು ಮಾಡಿಕೊಡೋದು. ನಮ್ಮ ಮನೆಯಲ್ಲಿ ಎಷ್ಟೋ ದಿನ ಆಮೇಲೆ ಸಂಪ್ರದಾಯ ಇಲ್ಲ ಅಂದರೆ, ಯಾವ್ಯಾವುದಕ್ಕೂ ಸಂಪ್ರದಾಯ ಇಲ್ಲ ಅಂದರೆ, ಏಕಾಶಿ ಮಾಡೋ ಸಂಪ್ರದಾಯ ಇಲ್ಲ. ಇವೆಲ್ಲ ತಗೊಂಡು ಏನು ಅರ್ಥ ಅದಕ್ಕೆ? ನರ್ಕಕ್ಕೆ ಹೋಗೋ ಸಂಪ್ರದಾಯ ಇದೆ ಅಂತಾಗುತ್ತೆ ಅಷ್ಟೇ. ಅರ್ಥ ಆಯ್ತು? ಹಾಗೆಲ್ಲ ಹೇಳಬಾರ್ದು. ವಾಕ್ಯ ಸ್ಪಷ್ಟ ಇದ್ದಾಗ ಅದಕ್ಕೆ ಪ್ರೆಸಿಡೆನ್ಸ್ ಸಂಪ್ರದಾಯ ಪ್ರೆಸಿಡೆನ್ಸ್ ಅಂತ ಅರ್ಥ. ಹಿಂದೆ ಮಾಡಿದ್ದೀರಿ ಅಂತ ವಿರುದ್ಧವಾಗಿ ಬಂದಿದ್ದರೆ ಪ್ರೆಸಿಡೆನ್ಸ್ ಅಷ್ಟೇ ಆಗೋದಾಗಿದ್ರೆ ಇನ್ನೊಂದು ಕೇಸ್ ಹಾಕಲೇಬೇಕಾಗಿದ್ದಿಲ್ಲ. ಕೆಲವು ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ. ಅವಾಗೇನು ಮಾಡ್ತಾರೆ, ಬಲ್ಲಲ್ಲ ಅಂತ ಹೇಳ್ಬಿಟ್ಟು ಅದೇ ಅಪ್ಲಿಕಬಲ್ ಆದರೆ ಮತ್ತೆ ಬೇಕಾಗಿಲ್ಲ, ಅದು ಕೋರ್ಟ್ ಮಾಡಿಬಿಟ್ಟು ಜಡ್ಜ್ಮೆಂಟ್ ಕೊಟ್ಟರೆ ಮುಗಿದು. ಅಂದರೆ ಅದು ಹೇಳಿದ್ನಲ್ಲ, ಹೇಳಿ ಆಯ್ತಲ್ಲ ಈಗಾಗಲೇ. ಅದನ್ನು ಹೇಳಬಾರ್ದು. ಅದನ್ನು ನಮ್ಮ ಊರತ್ತು ಮಾಡೋದು ಬರಲ್ಲ. ನಾವೀಗ ಮಾಡಿದ್ರೆ ಕೆಟ್ಟದಾಗುತ್ತೆ, ಅದು ಬೇರೆ. ಅವರಿಗೆ ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇವೆಲ್ಲ ತಪ್ಪು ಮಾತುಗಳು. ನಿರ್ಣಯ ಅಂತ ಪದ ಉಪಯೋಗಿಸಿದ ಮೇಲೆ ಜಡ್ಜ್ಮೆಂಟ್ಗೆ ಅರ್ಥ ಏನದಕ್ಕೆ? ಇನ್ನೊಂದು ಮಾತು ಹೇಳೋದಾದರೆ ಜಡ್ಜ್ಮೆಂಟ್ ಆಗಲೇ ಇಲ್ಲ. ಲಾಯರ್ ಮಾತು ಪ್ರಧಾನ ನೋಡ್ರಿ, ನೀವು ಜಡ್ಜ್ಮೆಂಟ್ ಏನೇ ಇರುತ್ತೆ, ನಮ್ಮ ಲಾಯರ್ ಹೇಳಿದ್ದಾನೆ ಮುಗಿದು ಹೇಳಕ್ಕೆ ಬರುತ್ತೆ. ಅದಕ್ಕೆ ನಿಮ್ಮ ಲಾಯರ್ ಬಾ ಕತೆ ಮುಗೀತನಿಗೆ ತಪ್ಪೇ ಇರ್ಬೋದು ಜಡ್ಜ್ಮೆಂಟು. ಇಲ್ಲಿ ಜಡ್ಜ್ಮೆಂಟ್ ತಪ್ಪಿದ್ದು ಎಷ್ಟೋ ಸರ್ತಿ ಹಾಗಾಗಿಬಿಡುತ್ತೆ. ಶಾಸ್ತ್ರದಲ್ಲಿ ಹಾಗೆ ಬರೋದಿಲ್ಲ, ತಪ್ಪಿರೋದೇ ಇಲ್ಲ, ಸರಿ ಇದ್ದೇ ಇರುತ್ತೆ. ಆದರೆ ಈಗ ನೋಡಿ, ಅಂಪೈರ್ ಮಾತನ್ನು ಎಷ್ಟೋ ಸರ್ತಿ ಆಗಿದೆ. ಅವ್ರು ಔಟ್ ಮಾತು ಸೋತ್ಬಿಟ್ಟಿದ್ದಾರೆ ಅದರಿಂದಾಗಿ. ಬಟ್ ಏನು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ಗೊತ್ತಾಯ್ತು, ಅಲ್ಲಿ ಒಪ್ಪಲೇಬೇಕು. ಒಪ್ಪದೆ ಹೋದರೆ ಅದನ್ನು ಅಪರಾಧ. ತಪ್ಪು ಹೇಳಿದ ಅವನು ಮನುಷ್ಯ, ಗೊತ್ತಾಯ್ತಾ? ತಪ್ಪು ಮಾಡೋ ಸಂಭವ ಇದೆ. ದೊಡ್ಡ ಯಾವುದು ಇಂಟರ್ನ್ಯಾಷನಲ್ ಮ್ಯಾಚ್ಗಳವೆಲ್ಲ ಕೆಲಸ ಫೈನಲ್ಸ್ ಆಗಿರುತ್ತೆ. ಅಂತ ಹೊತ್ತಿನಲ್ಲೂ ಕೂಡ ತಪ್ಪು ಜಡ್ಜ್ಮೆಂಟಿಂದ ಇಡೀ ಮ್ಯಾಚ್ ರಿಸಲ್ಟೇ ಬದಲಾಗೋದು. ಅವ್ನು ಮ್ಯಾಚ್ ಫಿಕ್ಸಿಂಗ್ ಆ ಥರನೂ ಕೊಟ್ಟಿರ್ಬೋದು, ಅದು ಬೇರೆ ಮಾತು. ಅದು ಅಜ್ಞಾನದಿಂದ ಕೊಟ್ಟಿರ್ಬೋದು, ಮೋಸದಿಂದ ಕೊಟ್ಟರೆ ಏನೇ ಆಗಿರ್ಬೋದು. ಏನು ಮಾಡಬಾರ್ದು, ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ದೇ ಅಪರಾಧ. ಅರ್ಥ ಆಯ್ತಾ? ಅವ್ನು ಹೋಗೋದ್ರೆ ಹೋಗಬೇಕು. ಅವನು ಹೋಗಲಿಲ್ಲ ಅಂದರೆ ಬೇದಾಗ್ತಾರೆ. ಅವ್ರು ಸಿಟ್ಟಿಲ್ಲಿ ನೋಡಿದ್ರೆ ಫೈನ್ ಹಾಕ್ತಾರೆ. ಹೀರು ಹುಡುಕತ್ತ ಹೋಗ್ಬಿಟ್ರೆ ಒಂದಾಟದಕ್ಕೆ ದುಡ್ಡು ಹೋಯ್ತು ನಿಮಗೆ. ಯಾತಕ್ಕೆ? ಅದು ನಿಯಮ. ಅದು ನಿಯಮ ಅನುಸರಣೆ ಮಾಡಬೇಕಾದ ನಿಯಮ. ತಪ್ಪಾಗಿದ್ದರೂ ಅನುಸರಣೆ ಮಾಡೋದು. ನಾವು ತಪ್ಪಿಲ್ಲದನ್ನು ಕೂಡ ಒಪ್ಪೋದಿಲ್ಲ ಅಂತ ಹೇಳಿದರೆ ಎಷ್ಟು ಅವಿವೇಕ ಇದೆ. ಇದು ಯಾರೋ ಮಾಡಿದ್ದು ಮತ್ತೆ ಅವರೇನು ಫೈನಲ್ ಅಲ್ಲೇ ಅಲ್ಲ, ಎಲ್ಲರಂತೇನೆ ಇರೋರೇನೆ. ಅದು ಋಷಿಮುನಿಗಳು ನಮಗಿಂತ ಕ್ಲಿಯರ್ಲಿ ಏನಾಗಿರ್ತಾರೋ ಅವರು ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಅವರು. ನಾಸ್ತಿ ವಿಷ್ಣೋತ್ಸವ ಇತಿ ಜ್ಞಾನಂತೋಪಿ ಋಷಯ ಸದಾ ತಜ್ಞಾಪನಾಯ ಲೋಕಾನಾಮನ್ಯೇಷಾಂ ಪ್ರಾರ್ಥಯನ್ ಸಂವಿತಿ ಬ್ರಹ್ಮಾಂಡ. ಇದು ಅರ್ಥ ಏನು ಅಂದರೆ, ನಿರ್ಣಯ ಸರ್ವಶಾಸ್ತ್ರಾಂ ಸದೃಷ್ಟಾಂತೋ ಹಿ ಭಾರತಿ. ಅಲ್ಲಿ ಸರ್ವೋತ್ತಮತ್ತ ನಮಗೆ ಕೇಳಿದ್ದೇವೆ ಸರಿನೇ. ಇಂಥ ವಿಷಯ ನೋಡಿದಾಗ ಏನಾಗುತ್ತೆ, ವಿತ್ ಎಕ್ಸಾಂಪಲ್ ಗೊತ್ತಾಗುತ್ತೆ. ಓ ಹೌದು, ಇದು ಪ್ರಸಂಗ ನಡೆದೋಗಿದೆ, ವಿಷ್ಣುವಿಗೆ ಸಮ ಬೇಕು ಅಂತ ಅವನು ಅಪೇಕ್ಷೆ ಪಟ್ಟ. ಆ ಸಮಯದಲ್ಲಿ ಈ ರೀತಿ ಉತ್ತರ ಬಂದಿದೆ. ಆದ್ದರಿಂದ ವಿಷ್ಣು ಸಮ ಇಲ್ಲ ಅಂಬೋದು ಅತ್ಯಂತ ಯಥಾರ್ಥವಾದ ಮಾತು ಅಂತ ಕನ್ಫರ್ಮ್ ಆಗುತ್ತೆ. ದೃಷ್ಟಾಂತದ ಸಾಮರ್ಥ್ಯ ಇರೋದೇ ಅದರೊಳಗೆ. ಇತಿ ಪಂಚಮ ತಾತ್ಪರ್ಯ ತೃತೀಯೋ ಅಧ್ಯಾಯ. ಯಾವುದೇ ಒಂದು ಪುರಾಣ ಯಾಗೆಲ್ಲ ಕೇಳ್ತಾ ಇರಬೇಕು. ವಿಷಯ ಗೊತ್ತಿರ್ಬೋದು ಅವರಿಗೆ. ಪ್ರಸಂಗ ನಾ ಕೇಳಿದ ವಿಷಯ ಕರೆಕ್ಟ್ ಆಯ್ತು, ಇದು ಒಳ್ಳೆ ಎಕ್ಸಾಂಪಲ್ ಆಯಿತು ಅಂತೇಳಿ ಅದನ್ನು ತಾವು ಕೂಡ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆ ಮೂಲಕ ಜ್ಞಾನ ಏನಾಗುತ್ತೆ, ವಿಕಾಸಗೊಳ್ಳುತ್ತೆ. ಜ್ಞಾನ ಬೆಳೆಯೋದು, ಉಳಿಯೋದು, ಬೆಳೆಯೋದು ಮುಖ್ಯವಾದ ಕೆಲಸ. ಅದು ಮಾಡದೆ ಹೋದರೆ ಪ್ರಯೋಜನಕ್ಕೆ ಬರೋದಿಲ್ಲ.
ನಮ್ಗೆ ಗೊತ್ತಿದೆ ತತ್ವ ಅಂತ ಹೇಳಿದ್ರು ಕೂಡ ವಿಷಯ ಕೇಳಿದಾಗ ಏನಾಗುತ್ತೆ ಅಲ್ಲಿಗೆ ಅದು ಹೆಚ್ಚು ದಾಲ್ಟೆ ಬರುತ್ತೆ ಅದು. ಅದಕ್ಕಾಗಿ ಗೊತ್ತಿದ್ರೂ ಕೇಳಬೇಕು. ದೃಷ್ಟಾಂತಗಳು ನಮಗೆ ಸಾವಿರ ಸಿಗುತ್ತೆ. ನಾಭಿ ಋಷಿ ಅಲ್ಲ, ನಾಭಿ ರಾಜ. ಪ್ರಿಯತನ ಮಗ ನಾಭಿ, ಅಗ್ನಿ ಇದ್ರು, ಅಗ್ನಿದ್ರ ಮಗ ನಾಭಿ. ಎಲ್ಲ ತುಂಬ ಜನ ಇದ್ದಾರೆ, ಮುಖ್ಯವಾದ ಹೆಸರು ಹೇಳ್ತಾರೆ ಅದಷ್ಟೇ. ಋಷಿಯ ಛಾಯ 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 ಆತ ಏನು ಮಾಡಿದ ಆತ, ಅವರು ಭಾರಿ ಬುದ್ಧಿವಂತ ನಾಭಿರಾಜ. ಏನು ಬೇಕು ಅಂತ ಪರಮಾತ್ಮ ಕೇಳಿದ್ರೆ ನಮ್ಮ ಗುರುಗಳು ಕೇಳ್ತಾರೆ, ಅವ್ರ ಬಾಯಲ್ಲಿ ಹೇಳಿಸ್ದ. ಗೊತ್ತಾಯ್ತಾರೆ, ರೆಕಮೆಂಡೇಶನ್ಗೆ ಹೋದಾರೆಲ್ಲ ಹಾಗೇನೆ, ತಾವು ಕೇಳೋದಿಲ್ಲ, ಇವ್ರು ನಮ್ಮ ಪರ ಮಾತಾಡ್ತಾರೆ ಅಂತ ಹೇಳಿದ. ರಾಜರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಈ ತತ್ವ ಹೊರಗೆ ಬರಬೇಕು ಅಂತ ಮಾಡಿದ್ದೆ. ಕೇಳ್ತಿರೋದು ಯಾರು? ಋಷಿಗಳು. ಆ್ಯಕ್ಚುಲಿ ಅವ್ರದ್ದಲ್ಲ ಬಯಕೆ, ಯಾರ್ದದ? ರಾಜರ ಬಯಕೆ ಅವ್ರ ಬಾಯಿಂದ ಹೊರಗೆ ಬರುತ್ತೆ ಅಷ್ಟೇ. ಗೊತ್ತಾಯ್ತಾ? ಆದ್ದರಿಂದ ಅವ್ರ ಬಗ್ಗೆ ಬನ್ನಿ. ರಾಜ ಕೇಳಿದ್ರೆ ಹೇಳ್ತಿದ್ದು ಪರ ಅತ್ತೆ ಅಂದ್ಕೊಂಡ, ರಾಜ ಕೇಳಿದ್ರೆ ಹೋಗಯ್ಯ ನಿಮ್ಮ ತರಿಸೋದಿಲ್ಲ ಅನ್ನೋದು ಹೇಳ್ಬೋದಾಗಿ. ಆದರೆ ಇಲ್ಲಿ ಅವ್ರ ಮೇಲೆ ಕೇಳಿ ಸುಳ್ಳಾಗಬಾರ್ದು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ. ದೊಡ್ಡವ್ರ ಬಾಯಿಗೆ ಬೇಡಿಕೆ ಬಂದಾಗ ಏನಾಗೋದಿಲ್ಲ, ಅದು ನಾವೇ ಹಾಡು ಮಾಡ್ಕೊಂಡು ಹಾಡಿದರೆ ಬೆಲೆ ಇರೋದಿಲ್ಲ. ದೊಡ್ಡವ್ರು ಹಾಡಿದರೆ ಸ್ತೋತ್ರ ಹೇಳಿದ್ರು ಏನಾಗುತ್ತಾಗೋದು? ಸಿದ್ಧಿ ಬರುತ್ತೆ. ಯಾರು ಹೇಳಿದ್ದಾರೆ ಅನ್ನೋದ್ರ ಮೇಲೆ ಸ್ತೋತ್ರಕ್ಕೆ ಬೆಲೆ ಬರುತ್ತೆ. ಕೆಲವರಿಗೆ ಲೆಟ್ರ್ ಕೊಟ್ಟಿರ್ತಾರೆ, ನೋಡ್ಕೊಂಡು ಬಿಸಾಕ್ತಾರೆ, ಆ ಕಡೆ ನೋಡ್ಕೊಂಡು ನೋಡೋದು. ಕೊಟ್ಟರೆ ನೋಡ್ತಾರೆ, ನೋಡೋಣ. ಕೆಲವ್ರು ಕೊಟ್ಟರೆ ಆಗಲೇ ಮಾಡಬೇಕು, ಕೆಲವ್ರು ಕೊಟ್ಟರೆ ರಿಟರ್ನ್ ಮಾಡೇ ಬೇರೆ ಮಾಡಾಗಿಲ್ವೇ ಅವನು, ಟಾಪ್ ಪೆನಾಲ್ಟಿ ಕೊಟ್ಟು ಮಾಡಬೇಕು. ಕೆಲವಕ್ಕೆ ಮಾಡಬಹುದು ಬೇಕಾದ್ರೆ, ಕೆಲವಕ್ಕೆ ಮಾಡಲೇಬೇಕಾಗಿಲ್ಲ, ಕೆಲವು ನೋಡಲೂ ಬೇಕಾಗಿಲ್ಲ ಲೆಟ್ರ್ಗಳನ್ನ. ಅದು ನಿಮ್ಮಲ್ಲಿ ನೋಡ್ಕೊಂಡು ದಿವಸ ಅದೇ ಕೆಲಸ ಆಗ್ತದೆ ನಮಗೆ ಅಂತ ಹೇಳ್ತಾರೆ. ಒಂದು ಲೆಟ್ರಲ್ಲಿ ಯಾರು ಓದ್ತಾ ಕೊಡ್ತಾರೆ, ನೋಡೋದಕ್ಕೆ ಹೋಗೋದಿಲ್ಲ. ಇದಕ್ಕೆ ಉನ್ನತ ಪ್ರಾರ್ಥಿತ ಒಳ್ಳೆಯ ದೃಷ್ಟಾಂತ ಇದೆ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ದೊಡ್ಡವ್ರ ಬಾಯಲ್ಲಿ ಬಂದಾಗ ಏನೇ ಆಗಿದ್ರು ಪರಮಾತ್ಮ ಏನು ಮಾಡ್ತಾನೆ, ಅದನ್ನು ನಡೆಸ್ತಾನೆ. ಇತಿ ಇನ್ನೊಂದು ಮತ್ತೆ ಇದಕ್ಕೂ ಒಂದೇ ಶ್ಲೋಕ. ಯಸ್ಯ ಹಿ ಇಂದ್ರ ಸ್ಪರ್ಧಮಾನೋ ಭಗವಾನ್ ವರ್ಷೇ ನವವರ್ಷ ತದವಧಾರ್ಯ ಭಗವಾನ್ ಋಷಭದೇವೋ ಯೋಗೀಶ್ವರ ರಹಸ್ಯ ಆತ್ಮಯೋಗ ಮಾಯಯ ಸ್ವವರ್ಷ ಭಜನಾಭಂ ನಾಮ ಅಭ್ಯವರ್ಷಿ. ಮುಂದಿನ ಕಥೆ ಏನಾಯ್ತು? ಈಗ ನಾಗರಾಜರ ಮಕ್ಕಳಲ್ಲಿ ಯಾರು ಬರ್ತಾರೆ? ಈಗ ಸಾಕ್ಷಾತ್ ಋಷಭನಾಮಕ ಅಂತ ಬರ್ತಾರೆ. ತಾನೇ ಅವತಾರ ಮಾಡಿದ ಋಷಭಾಂಶರು ಬಂತು. ಏನು ವಿಶೇಷಾಂಶ? ಒಂದರಿಂದ ಅಂದರೆ ಋಷಭನ್ನು ಒಪ್ತಾರೆ, ದೇವರು ಸಾಕ್ಷಾತ್ ರೂಪ ಅಂತ ಒಪ್ಪೋದಿಲ್ಲ. ಏನು ಮತ್ತೆ ಈಗ ನಾನೇ ಅವತಾರ ಮಾಡ್ತೇನೆ ಅಂತ ಹೇಳಿದ ಮೇಲೆ ಏನಾಯ್ತದೆ? ಈಗ ಸಾಕ್ಷಾತ್ ರೂಪ ಆಯಿತು. ಆ ಒಂದು ವಿಷಯನೂ ಕನ್ಫರ್ಮ್ ಆಯಿತು. ಇದನ್ನು ಬರೋ ಮಾಡಿದ್ದಾರೆ ಜೈನ ಮತದಲ್ಲಿ ಋಷಭ ತೀರ್ಥಕರನ್ನು ಮಾಡಿ ಹಾಕ್ಬಿಟ್ಟು ಪದ ಇದೆ ಅದರೊಳಗೆ. ಆ್ಯಕ್ಚುಲಿ ಪರಮಾತ್ಮ ಅಂತ ಸ್ಪಷ್ಟ ಹೇಳಿದ ಮೇಲೆ ಇದು ಅಡಾಪ್ಟ್ ಮಾಡಿದ ಮೇಲೆ ಏನು ಮಾಡಬೇಕು? ಅದನ್ನು ಒಪ್ಪಬೇಕು, ಇಲ್ಲ ಒಪ್ಪದಿರ್ಲಿಕ್ಕಾಗೋದಿಲ್ಲ. ಉಪಜೀವ್ಯ ವಿರೋಧ ಅಂತಾರೆ. ಯಸ್ಯ ಹಿ ಇಂದ್ರ ಸ್ಪರ್ಧಮಾನ ಭಗವಾನ್. ಆ ಪರಮಾತ್ಮ ಏನು ಮಾಡಿದಾಗ ಇಲ್ಲಿ ಚಕ್ರವರ್ತಿಯಾಗಿರೋದು ಋಷಭನಾಮಕ ಪರಮಾತ್ಮ. ಇಂದ್ರ ಪದವಿಯಲ್ಲಿರೋದು ಯಾರಾಗ? ಯಜ್ಞನಾಮಕ ಪರಮಾತ್ಮ. ಎರಡು ತಂದೆ ರೂಪಗಳು. ಋಷಭನೂ ನಾರಾಯಣ, ಯಜ್ಞನೂ ನಾರಾಯಣ. ಯಜ್ಞ ಯಾರು? ಯಾರಂತ? ಸ್ವಯಂಭೂ ಮನುವಿನ ಮೊಮ್ಮಗ. ಮಗ ಯಾರ ಮಗ? ಯಾರ ಮಗ ಅಂತ? ಮೊಮ್ಮಗ. ಇದು ತಂದೆ ತಾಯಿ ಹೆಸರು, ಪೇರೆಂಟ್ಸ್ ನೇಮ್. ರುಚಿ ಆಕೂತಿ. ರುಚಿ ಆಕೂತಿ. ರುಚಿ ಪ್ರಜಾಪತಿ, ಆಕೂತಿ ಪತ್ನಿ. ಆಕೆ ಸ್ವಯಂಭೂವನ ಮಗಳು. ಅವಳು ಮಗನೇ ಯಜ್ಞನಾಮಕ ಪರಮಾತ್ಮ. ಅದು ಸ್ವಯಂಭೂವನ್ವಂತರದ ಕಥೆ. ಆದ್ದರಿಂದಾಗಿ ಏನಾಗಿದೆ, ಇಲ್ಲಿ ಯಜ್ಞನ ಪರಮಾತ್ಮ ಅಲ್ಲಿದ್ದಾನೆ, ಇದು ಋಷಭನ ಪರಮಾತ್ಮ ಇಲ್ಲಿದ್ದಾನೆ. ಹಾಗೇನಾಯ್ತಂತೆ, ಮಳೆ ಬರಲಿಲ್ಲ. ತಸ್ ಯಸ್ಯ ಹಿ ಇಂದ್ರ ಸ್ಪರ್ಧಮಾನೋ ಭಗವಾನ್ ವರ್ಷೇ ನವವರ್ಷ. ನೋಡಿದ ಅದೇನು ಲೋಕದೃಷ್ಟಿಯಿಂದ ಏನು ಅಂದರೆ, ಪೂರ್ವಕ ಅದ್ಭುತ ಚಕ್ರವರ್ತಿ ಇದ್ದಾನೆ ಋಷಭ, ಇಲ್ಲಿ ಯಜ್ಞ ಇದ್ದಾನೆ ಇಲ್ಲಿ. ಇಬ್ಬರು ನನಗಿಂತ ಅವನೇನು ದೊಡ್ಡವನು. ಸ್ಪರ್ಧೆ ಬರೋದು ಯಾವಾಗ? ಈಕ್ವಲ್ ಆದಾಗ. ಅದಕ್ಕೆ ಈಕ್ವಲ್ ಆಗೋದಕ್ಕೆ ಅದೇ ಕಾರಣ. ಈಕ್ವಲ್ ಆದಾಗ ಸ್ಪರ್ಧೆ ಬಂತು. ಒಂದು ಏನು ಮಾಡ್ತಾನೆ ನೋಡೇ ಬಿಡೋಣ, ಅಷ್ಟು ಚೆನ್ನಾಗಿ ಆಡ್ತಾನೆ ಅಂತ ಹೇಳ್ತೀರಲ್ಲ, ನಾನು ಮಳೆನೇ ತರಿಸೋದಿಲ್ಲ, ಏನು ಮಾಡ್ತಾನೆ ನೋಡೋಣ ಅಂತೇಳಿ ಮಳೆ ಕೊಡಲೇ ಇಲ್ಲ. ಇಂದ್ರದೇವರಿಂದ ಮಳೆ ಬರಬೇಕು, ಬರಲೇ ಇಲ್ಲ ಮಳೆ. ಅವ್ನು ಈತ ಏನು ಮಾಡಿದ, ಇವನ್ನೇ ಗಟ್ಟಿ ಬಿಡು ನಾನೇ ತರಿಸ್ತೀನಿ, ತಾನೇ ತರಿಸ್ಬಿಟ್ಟ. ಯಾರು? ಋಷಭನಾಮಕ ಪರಮ. ಫಸ್ಟ್ ಆರ್ಟಿಫಿಷಿಯಲ್ ರೇಟ್ ಹೇಳ್ತಾರಲ್ಲ, ಇದು ಆರ್ಟಿಫಿಷಿಯಲ್ ರಿಯಲ್ಲೇ. ಇದು ಎಕ್ಸಾಂಪಲ್ ಹೇಳಿದ್ದು ಅಷ್ಟೇ. ರಿಯಲ್ ತರಿಸ್ತಾನೆ, ನೀನು ಬೇಕಾಗಿಲ್ಲ ಹೋಗು ಅಂತ ಹೇಳಿಬಿಟ್ಟು. ಇದು ಸೈನ್ಸ್. ಇದು ಸೂರ್ಯನ ಅಲ್ಲ. ಇದು ಕೆಲಸತ್ತೆ ಮಳೆ ಬರೋದಿಲ್ಲ ಅಲ್ಲ, ಎಷ್ಟೋ ವರ್ಷ ಮಳೆ ಬೆಳೆಯೋದು ಅದು ಬೇರೆ ಜೊತೆಗೆ. ಇದು ಹಾಗಲ್ಲ, ಶೂರ್ ಮಳೆ ತರಿಸ್ಬಿಡ್ತಾನೆ. ಇದೇನು ಕಾಣಿಸ್ತೀವಿ ನೋಡೋದಕ್ಕೆ ಮುಖ್ಯ ಪ್ರಾಬ್ಲಮ್ ಇರೋದು. ಎರಡು ಒಂದೇ ಅಂತ ಇಷ್ಟೊತ್ತು ಹೇಳ್ತೀರಿ, ಸ್ಪರ್ಧೆ ಬಂತು ಅಂತ ಹೇಳ್ತೀರಿ. ಯಾತಕ್ಕೆ ಅಂದರೆ ಕಾರಣ ಕೊಡ್ತಾರೆ. ಹಾಗಲ್ಲ. ದುಷ್ಟಾನ ಮೋಹನಾರ್ಥಾಯ ಯಜ್ಞ ಇಂದ್ರಪದೇ ಸ್ಥಿತ ಪಸ್ಪರ್ಧ ಋಷಭೇಣ ಇವ ಸ್ವರೂಪೇಣ ಹರಿ ಸ್ವಯಂ ಇತಿ ವಾರಾಹೇ.
ವೃಷಭ ದುಷ್ಟಾನ ಮೋಹನಾರ್ಥಾಯ. ಅವ್ರಿಗೇನು ಗೊತ್ತಾಗಬಾರ್ದು, ಯಜ್ಞ ಋಷಭ ಇಬ್ಬರು ಒಂದೇ ಅಂತ ಗೊತ್ತಾಗ್ಕೊಡೋದು. ವಸ್ತುಸ್ಥಿತಿಯಲ್ಲಿ ಏನಿಲ್ಲ ಇಬ್ಬರಿಗೂ. ಅದೇ ರೀತಿ ರಾಮ ಪರಶುರಾಮ ಸ್ಪರ್ಧೆ. ಏನು ವಿಷ್ಣು ಆಗಿದ್ದರೆ ತಗೋ ಧರಿಸಲ್ಲ, ಪೂರ್ಣ ಮಾಡೋ ಅಂತ ಹೇಳಿಲ್ಲ, ಸ್ಪರ್ಧೆ. ಹನುಮಂತ ಭೀಮಸೇನ ಪಾಲ ಎತ್ತಲಿಕ್ಕೆ ಆಗಲಿಲ್ಲ, ಸಿಮಿಲರ್ ಕೇಸ್. ರುಕ್ಮಿಣಿ ಸತ್ಯ ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಿದ್ದಿಲ್ಲ. ಇವೆಲ್ಲ ಏನಿವೆಲ್ಲ ಅವರೆಲ್ಲ ಪರಸ್ಪರ ಅಭಿನ್ನರೇ, ಹೊಸರ ಮೋಹನಾರ್ಥಕ್ಕೋಸ್ಕರವಾಗಿ ಬಂದಿದೆ ವಾಯುಸ್ತುತಿಯಲ್ಲಿ. ಗಚ್ಚನ್ ಸೌಗಂಧಿಕಾರ್ಥಂ ಕಥರ್ಮತ ಪುಚ್ಚಮಚ್ಚಸ್ಯ ಭೀಮಃ ಪ್ರವೃದ್ಧತ್ವಂ ನಾಶಕತ್ ಸತ್ ತ್ವಮುಗುರು ವಿಷಯ ಮಾಸಜೇತಿ. ಏನಿದೆ ಅದು ಮುಂದೇನು ಹೇಳ್ತಾರೆ? ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜ. ಇದನ್ನು ಕೋಟ್ ಮಾಡಬೇಕಾಗ ಸುಧಿಯಾಂ ಪ್ರಮದದ ದ್ವೇಷಭಾಜಾಂ ಮೋಹಕ. ಇವರಿಗೆ ಸದ್ಯ ಅಂದರೆ ಖುಷಿ ಇದೆ. ಯಾತಕ್ಕೆ? ಏನು ಫೈನ್ ಆ್ಯಕ್ಟಿಂಗ್ ಮಾಡ್ತಾರೆ ಇಬ್ಬರು ಅಂತೇಳಿ ಭಾರಿ ಖುಷಿ ಕೊಡ್ತದೆ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜ. ದ್ವೇಷಗಳಿಗೆ ನೋಡಪ್ಪ ಇಷ್ಟೆಲ್ಲ ಹೇಳ್ತಿರಲ್ಲ, ಹೋಯ್ತು ನೋಡಿ ನಿಮಿಷ ಇಷ್ಟು ರೂಪರು ಭೇದ ಇಲ್ಲ ಅಂತ ಹೇಳ್ತಿರಲ್ಲ, ಭೇದ ಬಂತೀಗ. ಅಥವಾ ಇಬ್ಬರು ಒಂದೇ ಅಲ್ಲ, ಈ ರೀತಿ ವಾದ ಮಾಡಿದೆ. ಅದು ಬೇಕಾಷ್ಟೇ ಇರ್ತಾರೆ, ಸರ್ವನು ಬೇಕಾಷ್ಟಾಗೋ ಅದೇ ಜಾಸ್ತಿ ಇರೋದು ಇವತ್ತು ನಡೆದೋಗಿರೋದು. ಆದ್ದರಿಂದ ಅದಕ್ಕೆ ಹೇಳಿದ್ದೆ ಹೊರತು ಏನಲ್ಲ. ಸುಮ್ಮನೆ ಕೇಳಿದ್ರೆ ಇಬ್ಬರು ಬೇರೆ ಅಂತ ಅನಿಸ್ಬಿಡ್ತಾ ಇತ್ತು. ಇಬ್ಬರು ಒಂದೇ ಅಂತ ಹೇಳೋದಕ್ಕೆ ಆಧಾರ ಇದೆ. ಇಲ್ಲಿ ಒಂದೇ ಅಲ್ಲ, ಭೇದ ಬೇರೆ ಸ್ಪರ್ಧೆ ಬಂದಿದೆ ಅನ್ನೋ ವಿಷಯ ಇದೆ, ಕೂಡಿಸ್ಬೇಕಂತ. ಅದಕ್ಕೇನು ಮಾಡಿದ್ರು? ಹಾಗಲ್ಲ ಅಂಥೇಳಿ ಅಸುರ ಮೋಹನಕ್ಕೋಸ್ಕರ ಹೇಳಿದರೆ ಹೊರತು ನಿಜವಾದ ಅರ್ಥದಲ್ಲಿ ಏನಿಲ್ಲ. ಸ್ಪರ್ಧೆನೂ ಇಲ್ಲ, ಇಬ್ಬರು ಭೇದನೂ ಇಲ್ಲ, ಲೋಕಕ್ಕೆ ಹಾಗೆ ಕಾಣಿಸಿದ್ರು. ಚತುರ್ಥೋ ಅಧ್ಯಾಯ. ಮುಂದೆ ಮತ್ತು ಇನ್ನೊಂದು ತತ್ವನೂ ಪರಮಾತ್ಮ ತೋರಿಸ್ತಾನೆ. ಆಚಾರ್ಯ ಬೇರೆ ಕಡೆ ಬರೀತಾರೆ. ಒಂದು ಇದು ಅಸುರ ಮೋಹನ, ಇನ್ನೊಂದು ದೇವತೆಗಳಿಗೆ ಒಂದೇನು ಅಂದರೆ ಸಂದೇಶ. ನಿಮ್ಮದೇ ರೂಪಗಳು, ನಿಮ್ಮದೇ ರೂಪಗಳು ಭೂಲೋಕದಲ್ಲಿ ಅವತಾರ ಮಾಡಿದಾಗ ಪರಸ್ಪರ ಮೀಟಾದರೆ ಇದರ ಧರ್ಮರಾಜ ಒಂದು ಅಂತ ಗೊತ್ತಾಗ್ತಿದ್ದಿಲ್ಲ. ಬಹಳ ಸಲ, ತುಂಬ ಸಲ ಗೊತ್ತಾಗ್ತಿದ್ದಿಲ್ಲ. ಅದರಿಗೆ ದೇವ್ರ ರೂಪಗಳು ವಾಯುದೇವ್ರ ರೂಪಗಳು ಬೇರೆ. ಹನುಮ ಭೀಮ ಇಬ್ಬರಿಗೂ ಗೊತ್ತದು. ಆಗಲೂ ಏನು ಮಾಡ್ಬೇಕು ನೀವು? ನಾನು ನಡ್ಕೋಬೇಕೆ ಹೊರತು ಏನು ಮಾಡಿಕೊಡೋದು? ಡಿಸ್ಕ್ಲೋಸ್ ಮಾಡಿಕೊಡೋದು. ಯಾವುದನ್ನು? ಇಬ್ಬರು ಒಂದೇ ರೂಪ ಗೊತ್ತಾಗಬಾರ್ದು ಅವರಿಗೆ, ಹಾಗೆ ಮಾಡಿ ಅಂತ ಹೇಳಿದ್ದ ಮೆಸೇಜ್ ಅದು ಅವರಿಗೆ. ಹೀಗಾಗಿ ನಡೀತೆ ಹೊರತು ಬೇರೆ ಅಲ್ಲ. ಆಮೇಲೆ 5ನೇ ಅಧ್ಯಾಯ ಪರಾಭವತ್ ಧರ. ಯಾವ ವಿಷಯ ಬಂದೀಗ? ಏಷ ಮನಃ ಕರ್ಮ ಅವಿದ್ಯೆಯ ಪ್ರಯುಂಕ್ತೆ ಬ್ರಹ್ಮಾದ್ಯ ಹರೌ ಗುರೋ ಮೈ. ಇದಿಷ್ಟು ಕೂಡ ಮುಂದೆ ಬಂದ ವೃಷಭಗೀತ. ವೃಷಭಗೀತ ಯಾರಿಗೆ ಹೇಳ್ತಾ ಇರೋದನ್ನ ಮಕ್ಕಳನ್ನ ಕೊಡಿಸ್ಕೊಂಡು ಹೇಳ್ತಾರೆ. 100 ಮಕ್ಕಳು ವೃಷಭರು, ಪರಮಾತ್ಮ 100 ಜನ ಮಕ್ಕಳು. ಅದ್ರ ಹಿರಿಯ ಯಾರೋ ಭರತ. ಅವನ್ನೆಲ್ಲ ಕೊಡಿಸ್ಕೊಂಡು ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ. ಆ ಭಾಗ ಬಂದಿದೆ. ಪರಾಭವಸ್ತಾವದಬೋಧ ಜಾತೋ ಯವನ್ನ ಜಿಜ್ಞಾಸದ ಆತ್ಮತತ್ವಂ ತಾವತ್ ಕ್ರಿಯಾಸ್ತಾವದಿದ್ದಂ ಮನೋ ವೈ ಕರ್ಮಾತ್ಮಕಂ ಯೇನ ಶರೀರಬಂಧ ಕ್ರಿಯಾಫಲಂ ತಾವದೇವ ಕರ್ಮಾತ್ಮಕಂ ಕರ್ಮವಶಂ. ಪರಾಭವಃ ತಾವತ್ ಅಬೋಧ ಜಾತಃ. ನಾವೆಲ್ಲ ಎಲ್ಲಿ ಸೋಲ್ತೇವೆ ಇಂದ್ರಿಯ ನಿಗ್ರಹಾದಿಗಳಲ್ಲಿ, ಅದು ಅಬೋಧ ಜಾತಃ. ಬೋಧ ಅಂದರೆ ಜ್ಞಾನ, ಬೋಧ ಜಾತ ಅಂದರೆ ಜ್ಞಾನದಿಂದ ಬರೋದು, ಅಬೋಧ ತಿಳುವಳಿಕೆ ಇಲ್ಲದೆ ಬರೋದು. ಎಲ್ಲಿ ನಾವು ಸೋಲನ್ನು ಕಾಣ್ತೇವೆ ಅಲ್ಲಿ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಯಾವನ್ನ ಜಿಜ್ಞಾಸತೆ ಆತ್ಮತತ್ವ. ನಾವು ಎಷ್ಟೇ ಮಾಡಿರಲಿ, ಎಂಥ ರಾಜ ಮಹಾರಾಜ ಬೇಕಾದ್ದಾಗಿರಲಿ, ಆತ್ಮತತ್ವವನ್ನು ಜಿಜ್ಞಾಸೆ ಮಾಡದೆ ಹೋದರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಆತ್ಮ ಅಂದ್ರೇನು? ಬ್ರಹ್ಮ. ಬ್ರಹ್ಮತತ್ವ ಜಿಜ್ಞಾಸೆ ಮಾಡದೆ ಹೋದರೆ ಅವನ ಜ್ಞಾನ ಏನಲ್ಲ, ಪೂರ್ಣ ಆಗ್ಲಿಕ್ಕೆ ಸಾಧ್ಯ. ಸೋಲೆ ಅದು, ಮನುಷ್ಯ ಜನ್ಮದ ಸಾರ್ಥಕ್ಕೆ ಹೋಯ್ತು ಅಂತಲೇ ಅರ್ಥ. ತಾವತ್ ಕ್ರಿಯಾ ತಾವದಿದಂ ಮನೋವೈ ಕರ್ಮಾತ್ಮಕಮ್ಮೇನ ಶರೀರ ಬಂಧ. ಅಲ್ಲಿವರೆಗೂ ಕ್ರಿಯೆಗಳು ಮಾಡೋದಾಗಲಿ, ಕನ್ಫ್ಯೂಸ್ ಮಾಡೋದಾಗಲಿ, ಬಂದ ಬರೋದಾಗಲಿ ತಪ್ಪಿದ್ದಲ್ಲೇ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಬರದೆ ಹೋದರೆ ನಿಜವಾದ ಪೂರ್ಣ ಜ್ಞಾನ ಆಗೋದಿಲ್ಲ. ಆದ್ದರಿಂದ ನಮ್ಮ ಸಾಧನೆ ಏನಾಗುತ್ತೆ? ವ್ಯರ್ಥ. ಇದು ತಾತ್ಪರ್ಯ. ಕ್ರಿಯಾಫಲಂ ತಾವದೇವ ಕರ್ಮಾತ್ಮಕಂ ಕರ್ಮವಶಂ. ಕ್ರಿಯಾಫಲ ಎಲ್ಲ ಕರ್ಮಾತ್ಮಕವಾದ್ದರಿಂದ ಕರ್ಮವಶ ಅಷ್ಟೇ. ಕರ್ಮದಿಂದ ಭಾರಿ ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ಫಲ ಸಿಗುತ್ತೆ, ಅದು ಅನಿತ್ಯ. ಎಷ್ಟೇ ಕೆಟ್ಟದ್ದು ಮಾಡಿದರೂ ಕೂಡ ಫಲ ಸಿಗುತ್ತೆ, ಅದು ಅನಿತ್ಯ. ಆದರೆ ಜ್ಞಾನದಿಂದ ಮಾಡಿದರೆ ಮಾತ್ರ ಏನಾಗುತ್ತೆ? ಅದು ಪೂರ್ಣವಾಗುತ್ತೆ, ನಿತ್ಯವಾಗುತ್ತೆ. ಡಿಫರೆನ್ಸ್ ಬಂದಿದೆ ಯಾವುದರಲ್ಲಿ? ಈಗ ಜ್ಞಾನದಿಂದ. ಕರ್ಮಕ್ಕೆ ಬೆಲೆ ಬರೋದು ಜ್ಞಾನದಿಂದ ಮಾಡಿದ ಮಾತ್ರ. ಇಲ್ಲಿ ಹೋದರೆ ಇಲ್ಲ. ಇವತ್ತು ಕೂಲಿಯವರು ಇಲ್ಲಿ ಹೋಗಿ ಅಲ್ಲಿ ಇಡುತ್ತಾನಷ್ಟೇ, ಅವನಿಗೆ ಜ್ಞಾನ ಇಲ್ಲ. ಯಾತಕ್ಕಿಂತ ಏನೂ ಗೊತ್ತಿಲ್ಲ ಅವನಿಗೆ. ಅದಕ್ಕೇನಿಲ್ಲ, ಅಷ್ಟೇ ಕೂಲಿ ಕೆಲಸ. ಇವನು ಹಿಂದೆ ಹೇಳ್ತಾನೆ ಈ ರೀತಿ ಮಾಡಿ ನೋಡಿ ಎಲ್ಲ ಹೇಳಿರ್ತಾನೆ.
ಅದಕ್ಕೆ ಅದು ಈ ರೀತಿ ಇರೋದಲ್ಲ, ಕಟ್ತಾನೆ ಹೋಗ್ತಾನೆ, ಬಿಡೋದ್ರೆ ಬಿಟ್ಟು ಬಿಡ್ತಾನೆ. ನಾಲೆಡ್ಜ್ ಇಲ್ಲ ಅವನಿಗೆ, ಬರೀ ಕರ್ಮ ಅಷ್ಟೇ. ಆದರೆ ಇವರಿಗೇನಿದೆ, ಯಾಕೆ ಅಷ್ಟು ಇಡಬೇಕು ಅಂತ ಕಾರಣ ಗೊತ್ತಿದೆ. ಹೆಚ್ಚು ದುಡ್ಡು ಬರೋದು ಯಾರಿಗೆ? ಅವರಿಗೆ. ಇವರಿಗೆಲ್ಲ ಕೊಡೋದಿಲ್ಲ. ಸೊ ಜ್ಞಾನಕ್ಕೆ ತಕ್ಕಂತೆಯೇ ಫಲ ವೇರಿ ಆಗ್ತಾ ಹೋಗುತ್ತೆ. ಕ್ರಿಯಾಫಲಂ ಪುನಃ ಕರ್ಮವಶಂ ಪ್ರಯುಕ್ತೆ ಅವಿದ್ಯೆಯ ಆತ್ಮನ್ ವ್ಯವಧೀಯಮಾನೇ ಪ್ರೀತಿರ್ನಯಾವನ್ಮಯಿ ವಾಸುದೇವೇನ ಮುಚ್ಯತೆ ದೇಹ ಯೋಗೇನ ತಾವತ್. ಎಷ್ಟು ಸ್ಪಷ್ಟವಾಕ್ಯಗಳು, ಒಂದು ಅವಕಾಶನೇ ಇಲ್ಲ. ಏವಂ ಮನಃ ಕರ್ಮವಶಂ ಪ್ರಯುಕ್ತೆ ಅವಿದ್ಯೆಯ ಆತ್ಮನ್ ಪ್ರೀತಿ ನ ಯಾವತ್ ಮಯಿ ವಾಸುದೇವೇ ನ ಮುಚ್ಯತೆ ದೇಹ ಯೋಗೇನ ತಾವತ್. ಎಷ್ಟಾದರೂ ಮಾಡಿಕೊಂಡು ಎಷ್ಟು ಬೇಕಾದ್ರೆ ಕರ್ಮ ಮಾಡಿ, ಅಲ್ಲಿವರೆಗೂ ವಾಸುದೇವನಾದ ನನ್ನಲ್ಲಿ ಭಕ್ತಿ ಬರೋದಿಲ್ಲ, ಅಲ್ಲಿವರೆಗೂ ದೇಹ ಸಂಪರ್ಕ ಬಿಟ್ಟಿದ್ದಲ್ಲ, ಹುಟ್ಟು ಸಾವುಗಳ ಸಂಕಲ ತಪ್ಪಿದ್ದಲ್ಲೇ ಅಲ್ಲ. ವಾಸುದೇವ ಅಂತ ಪದ ಉಪಯೋಗಿಸ್ತಾನೆ, ಮೋಕ್ಷ ಕೊಡೋ ರೂಪ ಆದ್ದರಿಂದ ವಾಸುದೇವ ಪದ ಸುಮ್ಮನೆ ಯಾವುದೋ ಪದ ಗೊತ್ತಾಯ್ತಾ? ಅಂದರೆ ಹೇಳ್ಬಿಟ್ಟಿದ್ದಾರೆ ಒಂದ್ಸಲ, ಈ ರೂಪಗಳಿಗೆ ಈ ರೀತಿ ಫಲ ಕೊಡ್ತಾರೆ ಅಂತ ಹೇಳಿದ್ದರಿಂದ ಅರ್ಥ ಮಾಡ್ಕೊಂಡು. ಪುಂಸ ಸ್ತ್ರೀಯ ಮಿಥುನೀ ಭಾವ ಏಷಃ ತಯೋರ್ಮಿಥೋ ಹೃದಯ ಗ್ರಂಥಿ ಮಾಹು ಯಥೋ ಗೃಹಕ್ಷೇತ್ರ ಸುತಾಪ್ತ ವಿತ್ತೈಃ ಜನಸ್ಯ ಮೋಹೋ ಯವಹಂ ಮಮೇತಿ. ಪುಂಸ ಸ್ತ್ರೀಯ ಮಿಥುನೀ ಭಾವ ಏಷಃ ತಯೋರ್ಮಿಥೋ ಹೃದಯ ಗ್ರಂಥಿ ಮಾಹು. ಈ ತ್ರಿಪುರುಷರ ಸಂಪರ್ಕ ಇತ್ಯಾದಿಗಳೆಲ್ಲ ಏನಿದೋ ಬಂಧನಕ್ಕೆ ಕಾರಣ. ಯಥೋ ಗೃಹಕ್ಷೇತ್ರ ಸುತಾಪ್ತ ವಿತ್ತೈಃ ಜನಸ್ಯ ಮೋಹ ಅಯಮಹಂ ಮಮೇತಿ. ನಮಗೆರಡು ಮೋಹ, ಅಹಂ ಮಮ. ಅಹಂ ಅಹಂಕಾರ, ಮಮ ಮಮಕಾರ, ಎರಡು ದೊಡ್ಡ ರೋಗಗಳು, ಎರಡು. ಬಂಧಕ್ಕೆ ಅರ್ಥ ಅದೇನೆ. ಅದಿಲ್ಲ ಅಂದರೆ ಏನಲ್ಲ, ಬಂಧ ಇಲ್ಲ. ಅದಿಲ್ಲ ಅಂದರೆ ಬಂಧ ಇದೆ, ಅಂದರೆ ಬಂಧ ಗ್ಯಾರಂಟಿ. ಅವೇ ಬಂಧ, ಇನ್ನೇನು ಬಂಧ ಬೇಕಾಗಿಲ್ಲ. ಯಥೋ ಗೃಹಕ್ಷೇತ್ರ ಸುತಾಪ್ತ ವಿತ್ತೈಹಿ. ಯಾವಾಗಲೂ ಕೂಡ ಒಂದು ಕೈ ಕಟ್ಟಿದರೆ ಬಂಧ ಅಂತ ಕರೆಯೋದಿಲ್ಲ. ಏನೋ ಎರಡು ಕೈ ಕಟ್ಟಿ, ಯಾಕಿರೋ ಕೈಯಲ್ಲಿ ಬಿಚ್ಕೋಬೋದು. ಎರಡು ಕೈ ಕಟ್ಟಿದಾಗ ಏನಾಗುತ್ತೆ, ಅಲ್ಲಿಗೆ ಅಲ್ಲಿ ಬಂಧ ಆಗುತ್ತೆ. ಅದಕ್ಕೆ ಅಹಂಕಾರ ಒಂದು, ಮಮಕಾರ ಒಂದು, ಎರಡು ಕಟ್ಟುಗಳು, ಏನು ಮಾಡೋಕ್ಕೂ ಬರೋದಿಲ್ಲ. ಅದು ಆ್ಯಕ್ಚುಲಿ ಕೈ ಅಂದರೆ ಏನರ್ಥ? ಕೈ ಅಂದ್ರೇನು? ಕೈ ಅಂದ್ರೇನು? ಕೆಲಸ. ಕೈ ಅಂದರೆ ಕರ್ಮ. ಕೈ ಇದ್ರೆ ಕೈದು ಕೆಲಸ ಮಾಡೋ ಅಂತ ಹೇಳೋದಿಲ್ಲ. ಕರ್ಮಕ್ಕೆ ಬಂಧ ಎರಡೇನದು? ಅಹಂಕಾರ ಮಮಕಾರ. ಕೈ ಕರ್ಮ ಆದಮೇಲೆ ಬಂಧ ಅಹಂಕಾರ ಮಮಕಾರ. ಅದಿಲ್ಲ ಅಂದರೆ ಏನಾಯ್ತು ಅಲ್ಲಿಗೆ? ಬಂಧನ ಇಲ್ಲ. ಕೈ ಇಲ್ಲ ಅಂತಲ್ಲ, ಬಂಧನ ಇಲ್ಲ. ಕೈ ಇಲ್ಲ ಅಂತ ಮಾಡಬಾರ್ದು, ಬಂಧನ ಇಲ್ಲ ಅಂತ ಅರ್ಥ. ಯಾವ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಎಚ್ಚರ ಇರಬೇಕು. ಅಹಂಕಾರ ಮಮಕಾರ ಬಿಟ್ಟು ಯೋಚನೆ ಮಾಡೋದು ಕಲ್ತರೆ ಆಗ ನಿಜವಾದ ವೈಶಿಷ್ಟ್ಯ ಏನಂತ ಗೊತ್ತಾಗುತ್ತೆ. ಅವಿದ್ಯೆಯ ಬಸ್ ಡ್ರೈವರ್ ಎಲ್ಲೋ ಹೋಗ್ತಿರ್ತೀವಿ, ಎಲ್ಲ ಹೋಗಾಗಿಲ್ಲ, ರೂಟ್ ಕೊಟ್ಟು ಅದೇ ರೂಟಲ್ಲೇ ಹೋಗ್ಬೇಕು ಅವನು. ಅಕಸ್ಮಾತ್ ರೂಟ್ ಇದಾಗಿದೆ ಅಂತ ತಿಳ್ಕೊಳ್ಳಿ, ಆ ಅಫಿಷಿಯಲಿ ಅವ್ರು ಚೇಂಜ್ ಮಾಡು ಅಂತ ಹೇಳೋವರೆಗೆ ಕೂಡ ಏನು ಮಾಡಬೇಕು, ಅವನು ನಿಂತು ಬಿಡ್ತಾನೆ ಅಷ್ಟೇ. ಆದರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಬೇರೆ ಕಡೆ ಹೋಗಾಗಿಲ್ಲ. ಏನೇ ಇರಲಿ, ಇಲ್ಲವ್ರಿಗೆ ಬೇರೆ ದಾರಿ ಹುಡ್ಕೊಂಡು ಹೋಗ್ಬಿಡೋದು. ಪ್ರೈವೇಟವ್ರಿಗೆ ಬಂದ ಇಲ್ಲ, ಏನು ಮಾಡ್ತಾರೆ ಅವರು? ಜಾಗ ಇದ್ದಲ್ಲಿ ಹೋಗ್ಬಿಡ್ಬೋದು. ಅಲ್ಲಿ ಹೋಗಿ ಪ್ರಾಬ್ಲಮ್ ಇದೆ. ಲೈಸೆನ್ಸ್ ಆ ರೂಟ್ ಕೊಟ್ಟಿದ್ರೆ ಒಳಗೆ ಬರೋಲ್ಲ, ಅದೇ ರೂಟ್ ಕೊಟ್ಟಿರ್ತಾರೆ, ಬೇರೆ ಹೋಗಾಗಿಲ್ಲ. ಹೋದರೆ ಸಿಕ್ಕಾಕೊಂಡ್ರೆ ಶಿಕ್ಷೆ, ಅಪರಾಧ. ಅದೇ ರೀತಿ ವಿಹಿತ ಎಲ್ಲ ರೋಡ್ ರೂಲ್ಸ್ ಫಾಲೋ ಮಾಡೋದು ವೆಹಿಕಲ್ಗೆ ಕಂಪಲ್ಸರಿ. ಹೇಗೋ ನಾವು ದೇವರು ಹೇಳಿದ ನಿಯಮಗಳನ್ನು ಅಲ್ಲೇ ಮಾಡಲೇಬೇಕು, ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಪುಂಸ ಸ್ತ್ರೀಯ ಮಿಥುನೀ ಭಾವ ಏಷಃ. ಏನೇನೀಗ ಗೃಹ ಕ್ಷೇತ್ರ ಸುತ ಆಪ್ತ ವಿತ್ತೈಹಿ. ಒಂದೇದಾಗಿ ಗೃಹ ಬಂಧನ, ಕ್ಷೇತ್ರ ಬಂಧನ ಪತ್ನಿ, ಸುತ ಮಕ್ಕಳ ಬಂಧನ. ಸುತ ಅಂತ ಹೇಳಿದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಎರಡೂ ಆಗ್ಬೋದು. ಮತ್ತು ವಿತ್ತ, ಇವೆಲ್ಲ ಕೂಡ ನಮಗಿದೆ. ನನ್ನ ಏನು ಮೋಹ ಅಂದರೆ ನನ್ನ ಮನೆ, ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ಸಂವಹನ, ಈ ರೀತಿಯಾಗಿ ಬಂಧನ ಶುರುವಾಗುತ್ತೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಏನಾಗಬಾರ್ದು. ಇದಕ್ಕೆಲ್ಲ ಕಾರಣ ಏನು ಅಂದರೆ ಅವಿದ್ಯೆಯ ಪ್ರಯುಕ್ತೆ. ಇವೆಲ್ಲ ನಡೆದಿರೋದು ಅವಿದ್ಯೆಯಿಂದ ಆಗಿರೋದೆ ಹೊರತು ಹಿಂದಿದೆ ಅದು. ಅವಿದ್ಯೆಯಿಂದಾಗಿ. ಅಜ್ಞಾನ ಅವಿದ್ಯೆ ಅಂದರೆ ಏನು? ಮಧ್ಯವಾಕ್ಯ ಏವಂ ಮನಃ ಕರ್ಮವಶಂ ಪ್ರಯುಕ್ತೆ ಅವಿದ್ಯೆಯಾತ್ಮನ್ ವ್ಯವಧೀಯಮಾನೇ. ಅಜ್ಞಾನ ತಿಳುವಳಿಕೆ ಇಲ್ಲದಿರೋದೇ ಕಾರಣ. ಯಾರು ಮನೆಯಲ್ಲಿ ಪಾಪ ಯಾರು ಉಪಯೋಗಿಸ್ಬಿಡ್ತಾರೆ ಮನೆಯಲ್ಲಿ, ಅವ್ನು ಭಾರಿ ಸಿಟ್ಟು ಬರುತ್ತವ್ರು. ಯಾತಕ್ಕೆ? ಯಾರೋ ಕೊಟ್ಟಿದ್ದು ಎಲ್ಲ ಹಾಕಬೇಕಾಗಿದೆ, ಅವನು ತಮ್ಮ ದುಡ್ಡು ಅಲ್ಲ ಅದು, ಎಲ್ಲ ಹಾಕಿ ಇಟ್ಟಿದ್ದೆ, ಬಂದು ಖರ್ಚು ಮಾಡಿ ಮುಗಿಸ್ಬಿಟ್ರೆ ಕತೆನ. ಏನು ಮಾಡಬೇಕಾಗ? ಇವರಿಗೆ ತಿಳುವಳಿಕೆ ಇಲ್ಲ. ಏನಂತ? ಇವನಲ್ಲ, ಇವನಿಗೆ ತಿಳುವಳಿಕೆ ಇದೆ, ಗಮನಿಸಿಲ್ಲ. ಕೊನೆಗೇನಾಯ್ತು? ಈಗ ಬಂಧನಕ್ಕೆ ಕಾರಣ ಆಯಿತು. ವರ್ಧಿಸಬೇಕು ಇಲ್ಲ, ಹೆವಿ ಅಮೌಂಟು. ಈಗ ಬಂಧನ ಆಗಲಿಲ್ಲ, ಅದೀಗ ಆ ಟೈಪ್ ಜ್ಞಾನ ಇರಬೇಕು. ನಮ್ಮದಲ್ಲ ಅಂತ ಗೊತ್ತಾರೆ, ಏನು ಮಾಡ್ತಾರೆ? ಅಲ್ಲ, ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಎಷ್ಟೋ ಜನ ಮನೆ ಮುಂದೆ ಕೂತಿರ್ತಾರೆ, ಯಾರೋ ಮಿಶ್ರದವನು ಬರ್ತಾನೆ,
ಇವ್ರು ಹೇಳಿ ಯಾರು ಇಲ್ಲ ಹೋಗಪ್ಪ, ನೀವು ಕೂತಿದ್ದೀರಲ್ಲ ದೇವನಾಗೆ ಅಂತ ಕೇಳಿದರೆ, ನನ್ನ ಮನೆ ಅಲ್ಲ ಇದು, ಗೊತ್ತಾಯ್ತಾ, ನನ್ನ ಮನೆ ಅಲ್ಲ ಅಲ್ಲ. 20 ಜನ ಕೂತಿರ್ಬೋದು, ಮನೆಯವ್ರು ಯಾರು ಇಲ್ಲ ಹೋಗ್ರಿ ಅಂತ. ಯಾಕಂದ್ರೆ ನಮ್ಮ ಮನೆ ಸುಮ್ಮನೆ ಕೂತಿದ್ದೇವೆ ಅಷ್ಟೇ, ನಮಗೇನು ಸಂಬಂಧ ಇಲ್ಲ ಇಲ್ಲಿ, ಸಂಬಂಧಪಟ್ಟಿದ್ದಲ್ಲ. ಗೊತ್ತು, ಒಂದು ಸಿಂಪಲ್ ನೋಡಿ, ಒಂದು ಕಾರಿಗೆ ಲೈಸೆನ್ಸ್ ಇದ್ದೆಲ್ಲ ಬೇಕಾದ್ರೆ ಹಿಡಿದು ಬಿಡ್ತಾರೆ. ಪ್ಯಾಸೆಂಜರ್ಗೆ ಏನು ಬಂಧನ ಅಲ್ಲ ಅದರಿಂದ, ಪ್ಯಾಸೆಂಜರ್ಗೇನು ಸಂಬಂಧ ಇಲ್ಲ. ಯಾರಿಗೆ ಸಂಬಂಧ ಅದು? ಡ್ರೈವರ್ಗೆ ಅಷ್ಟೇ. ಅವ್ರು ಆಕ್ಸಿಡೆಂಟ್ ಇವ್ರಿಗೆ ಕೇಸ್ ಹಾಕಲ್ಲ ಪ್ಯಾಸೆಂಜರ್ ಮೇಲೆ, ಯಾರ ಮೇಲೆ ಹಾಕ್ತಾರೆ? ಯಾಕಂದ್ರೆ ಇದಿಲ್ಲ, ನಾನು ಡ್ರೈವರೇ ಅಲ್ಲ, ನಾನು ಎಷ್ಟು ಇಲ್ಲದೆ ಆ ರೀತಿಯಾಗಿ ಎಲ್ಲರೂ ಹಿಡ್ಕೊಂಡು ಬಸ್ಸಿಗೆ ಕೂತವರೆಲ್ಲ ಹೋಗ್ಬೇಕಾಗ್ತಿತ್ತು. ಹಾಗೆಲ್ಲ ಇಲ್ಲ, ಸಂಬಂಧಪಟ್ಟವ್ರು ಮಾತ್ರ, ಬೇರೆಯವ್ರಿಗೆ ಅಪ್ಲಿಕಬಲ್ ಅಲ್ಲ. ಅವ್ನು ಬಿಟ್ಬಿಡ್ತಾರೆ, ಕ್ಯಾನ್ ಗೋ ಅಂದ್ಬಿಡ್ತಾನೆ ಅಷ್ಟೇ. ವ್ಯವಸ್ಥೆ ಮಾಡ್ಕೊಂಡು ಹೋಗಲಿ ಆ ಕಡೆಗೆ, ಅಷ್ಟೇ ಇಲ್ಲ. ಅವ್ನು ತಪ್ಪಿಕೊಟ್ಟು ಅವ್ರು ವ್ಯವಸ್ಥೆ ಮಾಡ್ತಾರೆ, ಇವ್ರು ಮಾಡದೆ ಹೋಗ್ಬಿಟ್ರೆ ತಾವೇ ಮಾಡ್ತಾರೆ. ಇವೆಲ್ಲ ನಿಮಗೆ ಗೊತ್ತಿದೆ ಲೋಕದೊಳಗೆ. ನಮ್ಮಲ್ಲೇ ಫಾಲೋ ಮಾಡಿ, ನಮ್ಮ ವಿಷಯ ಬಂದಾಗ ಏನು ಮಾಡಿಬಿಡ್ತೀವಿ ನಾವು, ಅದನ್ನು ಮರ್ತು ಬಿಡ್ತೀವಿ. ಅದಕ್ಕೆ ಮಾಯೆ ಅಂತ, ಅವಿದ್ಯೆ ಅಂದ್ರೆ ಅದೇ. ಬೇರೆಯವ್ರಿಗೆ ಅಪ್ಲಿಕಬಲ್ ನಮಗಲ್ಲ ಅಂತ ತಿಳ್ಕೊಡೋದಕ್ಕೆ ಅವಿದ್ಯೆ ಅಂತ ಕರೀತಾರೆ. ಬ್ರಹ್ಮ ನಮ್ಮ ಸಿಂಪಲ್ ಕಾನ್ಸೆಪ್ಟ್, ಬಾಳೆಹಣ್ಣು ಸಿಪ್ಪೆ ತುಳಿತಾನೆ, ಅಲ್ಲೇ ಬಿಸಾಕಿ ಬಂದು ಹೋಗ್ತಾರೆ. ಏನು ಮಾಡ್ಬೋದು? ಇನ್ನೊಬ್ರು ಇದು ಮಾಡೋದು ಇಲ್ಲೇ ಇಲ್ಲ, ಅಲ್ಲಿ ಹಾಕಿಬಿಟ್ಟು ಹೋಗ್ತಾನೆ. ಬಿದ್ದು ಕೈ ಬಿಟ್ಕೊಂಡ್ರು ಕೂಡ ಇನ್ನೊಬ್ರಿಗೆ ತೊಂದರೆ ಅವ್ರು ಯೋಚನೆ ಮಾಡೋದಿಲ್ಲ. ಅದು ಇನ್ನೊಬ್ರು ಬಿಟ್ಟವ್ರ ಬೈತಾರೆ, ಅಷ್ಟು ಗೊತ್ತಾಗಲಿಲ್ಲ ಅವರಿಗೆ ಅಂತ. ಇವ್ರಿಗೆ ಗೊತ್ತಾಯ್ತಾಗಿದ್ರೆ ಅದು ಮಾಯೆ. ಈ ಮಾಯನ ಗೆಲ್ಲಬೇಕು. ಬ್ರಹ್ಮಾದ್ಯ ಯಾಜ್ಞವಲ್ಕ್ಯಾದ್ಯ ಮುಚ್ಯಂತೆ ಸ್ತ್ರೀ ಸಹಾಯಿನಃ ಪದ್ಯಂತೆ ಕೇಚನೈತೇಷಾಂ ವಿಶೇಷಂ ಚ ವಿದೋ ವಿದುಃ ಇತಿ ಸತ್ಯ ಸಂಹಿತಾಯ ಅವಿದ್ಯೆಯ ಪ್ರಯುಕ್ತೆ. ಬ್ರಹ್ಮಾದ್ಯ ಯಾಜ್ಞವಲ್ಕ್ಯಾದ್ಯಾಹ, ಬ್ರಹ್ಮಾದಿಗಳಿದ್ದಾರೆ, ಯಾಜ್ಞವಲ್ಕ್ಯಾದಿಗಳಿದ್ದಾರೆ. ಮುಚ್ಯಂತೆ ಸ್ತ್ರೀ ಸಹಾಯಿನಃ, ಅವರೆಲ್ಲ ನಿಯತಪತ್ನಿಯರಾದ್ದರಿಂದ ಅವರೊಬ್ಬರೇ ಮುಕ್ತಿ ಹೋಗೋದಿಲ್ಲ, ಸಪತ್ನಿಕರಾಗೆ ಮುಕ್ತಿ ಹೋಗ್ತಾರೆ. ವಿಶೇಷ ಗೊತ್ತಾಯ್ತಾ? ಕೆಲವರು ಯಾವ ಜನ್ಮದಲ್ಲೂ ಕೂಡ ಹುಟ್ಟೋದೇನಂತ ಪತಿಪತ್ನಿಯರಾಗೆ ಹುಟ್ಟುತ್ತಾರೆ, ನಿಯತ ಪತಿಪತ್ನಿಯರಿದ್ದಾರೆ. ಮೋಕ್ಷ ಕೂಡ ಹಾಗೆ ಹೋಗ್ತಾರೆ. ಇದರಲ್ಲಿ ಯಾವ ವ್ಯತ್ಯಾಸನೂ ಇರೋದಿಲ್ಲ. ಎಲ್ಲರಿಗೂ ಅಪ್ಲಿಕಬಲ್ ಅಲ್ಲ ಇದು. ಯಾರಿಗೆ ಹುಟ್ಟಿದವ್ರಿಗೆ ಆ ಜನ್ಮದಲ್ಲಿ ಅಷ್ಟೇ, ಯಾವುದೂ ಇಲ್ಲ, ಈಗ ಹೊಟ್ಟೋಗ್ಬಿಟ್ಟು ಆ ಜನ್ಮದಲ್ಲೂ ಕೂಡ ಸಂಬಂಧ ಇಲ್ಲ ಅಂತ ಹಾಗಲ್ಲ. ಆ ಜನ್ಮ ಪೂರ್ತಿ ಏನು ಮಾಡಬೇಕು ಅವರು? ತೀರಾ ಒಂದು 50 ವರ್ಷ ಹಿಂದಿನವರೆಗೂ ಆ ಕಾನ್ಸೆಪ್ಟ್ ಇತ್ತು, ಈಗ ಅದು ಹೊರಟೋಯ್ತು. ಈಗ ಇದ್ದಾರಿದ್ರೆ ಪುಣ್ಯ ಅಷ್ಟೇ ಹೊರತು ಏನಾಗಿದೆ ಅದು? ಅದು ಒಂದು ಬಂಧನ ಎಂಬ ಕಾನ್ಸೆಪ್ಟಿಂದ ಅಲ್ಲ. ಅದು ಬರದೇ ಹೋದರೆ ಎಷ್ಟು ಬಂಧನ ಆಗುತ್ತೆ. ಉಳಿದವರಿಗೇನದು ದೇವತೆಗಳಿಗೆ ಮಾತ್ರ ಹಾಗೆ. ಅಲ್ಲೂ ಆಕಸ್ಮಿಕ ಹೆಚ್ಚು ಕಡಿಮೆ ಆಗ್ಬೋದು, ಅದು ತೀರಾ ಅಪವಾದ ಪ್ರಾರಬ್ಧವಶಾತ್ ಆಗುತ್ತೆ, ಬೇರೆ ಅಲ್ಲ. ಅದಕ್ಕೇನೆ ಬ್ರಹ್ಮಾದ್ಯ ಯಾಜ್ಞವಲ್ಕ್ಯಾದ್ಯ ಯಾತಕ್ಕೆ ಕ್ಲಾರಿಫಿಕೇಶನ್ ಹೇಳಿಕೊಟ್ರು ಅಂದರೆ, ನಮ್ಮ ಪತ್ನಿ ಅಲ್ಲೇನೀಗ ಯಾಕನ್ನಬಾರ್ದು, ನಮ್ಮ ಮಗ ಅಲ್ವಾ ಅಂತ ಕೇಳಿದ್ರೆ ಇರ್ಬೋದು. ಈ ಜನ್ಮದಲ್ಲಷ್ಟೇ, ಸ್ವರೂಪಕ್ಕೋದಕ್ಕೆ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಈಗ ಸ್ವರೂಪಕ್ಕೋದಕ್ಕೆ ಸಂಬಂಧ ಇಲ್ಲ. ಆದ್ದರಿಂದ ಏನು ತಿಳ್ಕೊಬಾರ್ದು ನಾವೀಗ? ಎರಡು ತಪ್ಪಿದೆ. ಈಗ ಪ್ರತಿ ಜನ್ಮಕ್ಕೂ ಏನಲ್ಲ ಇವರೇ ಇರಬೇಕು ಅಂತ ನಿಯಮ ಇಲ್ಲ, ಪ್ರತಿ ಜನ್ಮಕ್ಕೂ ನಿಯಮ ಇಲ್ಲ. ಅದರಿಂದಾಗಿ ಒಂದು ಅಜ್ಞಾನ ಬಂತೀಗ. ಈಗಲೂ ಇಲ್ಲ ಎಂಬ ವಿಚಾರ ಬೇರೆ. ಆ್ಯಕ್ಚುಯಲ್ ಪ್ರತಿ ಬಸ್ಸಿಗೆ ಹೋಗ್ತಾರೆ ಅಂತ ತಿಳ್ಕೊಂಡು ಇಬ್ಬರು ಜೊತೆ ಹೋಗ್ತಿರ್ತಾರೆ, ಒಂದೇ ಬಸ್ಸಲ್ಲಿ ಹೋಗ್ಬೇಕು ಅಂತ ಏನೂ ಇಲ್ಲ. ಒಮ್ಮೆ ಕೂಡ್ಬೋದು, ಒಮ್ಮೆ ಕೂಡ್ದೇನೂ ಇರ್ಬೋದು, ಆ ಥರ ಇದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ನಮ್ಮ ಸಂಬಂಧ ಹೇಗೆ ಜನಗಳ ಜೊತೆ ಅಂತ ಕೇಳಿದರೆ, ಮಹಾಭಾರತ ದೃಷ್ಟಾಂತ. ಈ ಕಾಡುಗಳು ಹೋಗ್ತಾ ಇರ್ತದೆ ನೀರೊಳಗೆ, ಫ್ರೆಂಡ್ಸ್ ಬಂದು ಎರಡು ಮರಗಳಲ್ಲಿ ತೇಲ್ತಾ ಹೋಗ್ತಾ ಇರ್ತಾರೆ. ಒಮ್ಮೆ ಏನಾಗುತ್ತೆ, ಎರಡು ಕೂಡ ಜೊತೆ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಡೀಲಿಂಗ್ ಆಗಿಬಿಡುತ್ತೆ, ಕೂಡೋದು ಹೋಗೋದು, ಕೂಡೋದು ಹೋಗೋದು, ಹೀಗೆ ಸಂಗಮ ಇರೋದು. ನಮ್ಮೆಲ್ಲರ ಸಂಬಂಧ ಹೇಗಿದೆ ಅಂತ ಕೇಳಿದರೆ, ಒಮ್ಮಿರುತ್ತೆ ಒಮ್ಮಿರೋದಿಲ್ಲ, ನಿಯಮ ಅಲ್ಲ ಅದು. ಆದ್ದರಿಂದಲೇ ನಮ್ಮವರು ಯಾಕೆ ತಿಳ್ಕೊಬಾರ್ದು? ಇನ್ನೊಂದು ಎಕ್ಸ್ಪ್ಲನೇಷನ್ ಇದೆ. ಹೆಂಡತಿ ಮಕ್ಕಳು ಮೊದಲಾದವರೆಲ್ಲ ನನ್ನವರು ಎಂಬ ಭ್ರಾಂತಿ, ನಿತ್ಯ ಸದಾ ನನ್ನವರು ಎಂಬುದು ಭ್ರಾಂತಿ. ಈಗ ನನ್ನವರು ಎಂಬುದೇ ಭ್ರಾಂತಿ ಆದಮೇಲೆ ಸದಾ ನನ್ನ ಭ್ರಾಂತಿ ಇನ್ನೂ ಕ್ಲಿಯರ್. ಮಧ್ಯಂತೆ ಕೇಚನೈತೇಷಾಂ ವಿಶೇಷಂಚ ಇದು ಎಷ್ಟು ಬಸ್ಸಲ್ಲಿ ಯಾರು ಸಿಕ್ಕಿರ್ತಾರೆ, ಮಾತುಕತೆ ನಡೆದಿರುತ್ತೆ. ಜನ್ಮದಲ್ಲಿ ಮತ್ತೆ ಸಿಗೋದೇ ಇಲ್ಲ, ಜನ್ಮದಲ್ಲೇ ಸಿಗೋದೇ ಇಲ್ಲ. ಗೊತ್ತಾಯ್ತಾ? ಆಗ ಮಾತ್ರ ಭಾಳ ಕ್ಲೋಸ್ ಆಗಿರ್ಬೋದು ಅಷ್ಟೇ. ಹಾಸ್ಟೆಲ್ ಮೇಟ್ಸ್ ಇರ್ತಾರೆ, ಆಮೇಲೆ ಎಲ್ಲಿರ್ತಾರೆ ಯಾರಿಗೂ ಗೊತ್ತಿರೋದಿಲ್ಲ. ಕೋರ್ಸ್ ಮುಗಿಸ್ಕೊಂಡು ಎಲ್ಲೆಲ್ಲೋ ಹೋಗಿಬಿಡ್ತಾರೆ. ಅವ್ರು ಕೆಲವು ಜನ್ಮದಲ್ಲೇ ಕಾಣದೇ ಇರ್ಬೋದು, ಒಬ್ಬಿಬ್ಬರು ಕಾಣ್ಬೋದು. ಎಲ್ಲ ಕಾಣಬೇಕು ಅಂತ ನಿಯಮ ಇಲ್ಲ. ನೆಕ್ಸ್ಟ್ ಕ್ಲಾಸ್ಗೆ ಎಲ್ಲರೂ ಬರೋದಿಲ್ಲ, ಕೆಲವು ಫೇಲ್ ಆಗಿಬಿಟ್ಟಿರ್ತಾರಲ್ಲ. ಗೊತ್ತಾಯ್ತಾ? ಮತ್ತೆ ಫೇಲ್ ಆದರೂ ಉಳ್ಕೊಂಡು ಬ್ಯಾಚ್ ಸೇರ್ಕೊತಾರೆ. ಇದನ್ನೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ, ನಮ್ಮ ಕಣ್ಣಾರೆ ಕಾಣುತ್ತೇವೆ, ಆದರೂ ಕೂಡ ಏನು ನಮಗೆ ಭ್ರಮೆ ಇದೆ, ನಾನು ನನ್ನದೊಂದು ಭ್ರಮೆ ಇದೆ. ಇವರು ಮಾತ್ರ ಹಾಗಲ್ಲ, ಆ ಮಟ್ಟಿಗೆ ಸತ್ಯ ಅದು. ಬ್ರಹ್ಮ ಸರಸ್ವತಿ ವಾಯು ಭಾರತಿ ಫಿಕ್ಸ್ಡ್, ಚೇಂಜ್ ಇಲ್ಲ. ನಿಜ ಪತ್ನಿ, ಉಳಿದವ್ರದ್ದು ಹಾಗಲ್ಲ ಅಂತ ಹೇಳೋದಕ್ಕೆ ನೋಟ್ ಕೊಟ್ಟು. ಪದ್ಯಂತೆ ಕೇಚನೈತೇಷಾಂ ವಿಶೇಷಂಚ ವಿದು, ಎಲ್ರಿಗೂ ವಿಶೇಷ ಗೊತ್ತಾಗೋದಿಲ್ಲ, ಜ್ಞಾನಿಗಳಿಗೆ ಮಾತ್ರ ಇದು. ಅವ್ರಿಗೆ ಗೊತ್ತಿರುತ್ತೆ ಕೂಡ, ಆದ್ದರಿಂದ ದೋಷ ಅಲ್ಲ. ಇತಿ ಸತ್ಯ ಸಂಹಿತಾಯಾಮ್. ಈ ವಿಷಯ ಮುಗಿತು. ಮುಂದೆ ತುಂಬ ವಿಷಯ, ಇದರಲ್ಲಿ ತುಂಬ ವಿಶೇಷಗಳಿದೆ. ಅದು ವೃಷಭಗೀತ ಇದೆ.
ಋಷಭಗೀತಾದಲ್ಲಿ ಅನೇಕ ಸೂಕ್ಷ್ಮ ವಿಚಾರ ಬರುತ್ತೆ. ಆ ವಿಚಾರ ನಾಳೆ